भाष्यं यद्यपि पूर्वमेव बहुभिः व्याख्यातः पूर्वं बुधैः तस्मिंस्तेऽपि तथापि मोहमगमन् यद्वादिवै मत्यतः अध्यासैकनिरूपणेन निखिलं भाष्यार्थमातन्वति स्वात्मानन्दविधायिनी च सुगमा व्याख्यानकेशां मुदे व्याख्यानकेशां मुदे। श्री गुरुभ्यो नमः। हरिः ओम्। अगजानन पद्मार्कं गजाननमहर्निशम् अनेकदं तं भक्तानां एकदन्तमुपास्महे। अचतुर्वदनो ब्रह्मा द्विबाहुरपरो हरिः अपाललोचनः शम्भुः भगवान् बादरायणः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। भारती करुणापात्रं भारती पदभूषणं भारती पदमारूढं भारती तीर्थमाश्रये। विद्या विनय संपन्नं वीतरागं विवेकिनं वन्दे वेदान्त तत्त्वज्ञं विधुशेखर भारतीं। वन्दे तं सच्चिदानन्दं यतिवर्यं महामतिं वेद वेदान्त सारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। सूत्रभाष्य प्रणेतारौ वेदान्ताब्ज प्रभाकरौ वन्दे परस्परात्मानौ बादरायण शङ्करौ। नमो नमः शङ्कर पादुकाभ्याम् श्रीमच्छङ्कर भगवत् पूज्य पाद महासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरु पादुकाभ्यां नमः। नमो नमः सद्गुरु पादुकाभ्यां। ಭಗವದ್ಭಕ್ತರು ಮುಮುಕ್ಷ ಸಾಧಕರು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಪರಾಭವನಾಮ ಸಂವತ್ಸರದಲ್ಲಿ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷ ಪಾಡ್ಯ ಪ್ರತಿಪತ್ತಿಥಿ 2026ನೇ ಇಸ್ವಿ ಮೇ ಮಾಹೆಯಲ್ಲಿ 2ನೇ ತಾರೀಖಿನ ಸ್ಥಿರವಾರದ ಶನಿವಾರದ ಶುಭೋದಯವನ್ನು ತಮ್ಮೆಲ್ಲರಿಗೂ ಕೋರುತ್ತಾ ಇಂದಿನ ಸುಗಮ ವ್ಯಾಖ್ಯಾನವನ್ನ ಇದೀಗ ಪ್ರಾರಂಭ ಮಾಡೋಣ. ಸರ್ವಾತ್ಮ ಸರ್ವದೃಗ್ಯೋಸೌ ಸರ್ವಾಧ್ಯಾಸ ನಿರಾಸಕೃತೆ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವಃ.
ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಸುಗಮ ಗ್ರಂಥದಲ್ಲಿ 194ನೇ ಪುಟ ಕೆಳಗಿನಿಂದ 5ನೇ ಪಂಕ್ತಿ. ನಹಿ ಪರೀಕ್ಷಮಾಣೇಭ್ಯಃ ವ್ಯತಿರಿಕ್ತಾನಿ ಪ್ರಮಾಣಾನಿ ಸಂತಿ ಯೈಃ ತಾನಿ ಪ್ರಮಾಣಾನಿ ಪರೀಕ್ಷ್ಯೇರನ್ ತೇಷಾಂ ಅವಿದ್ಯಾವದ್ವಿಷಯತ್ವಂಚ ಅಧ್ಯವಸ್ಯೇತ. ಎಷ್ಟು ಬಂಧನವಾಗಿದೆ ವಾಕ್ಯ ಇದು. 50ನೇ ಪ್ಯಾರಾಗ್ರಾಫ್ನಲ್ಲಿ ಅವಿದ್ಯಾ ನ ಪ್ರಮಾಣಗಮ್ಯ ಕಿಂತು ಅನುಭವೈಕ ಗಮ್ಯ. ಇದೊಂದು ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಅದ್ಭುತ ಸಂಶೋಧನೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಪ್ರತಿಪಾದಿಸಿರುವ ಅಧ್ಯಾಸರೂಪವಾಗಿರುವಂತ ಅವಿದ್ಯೆಯು ಯಾವ ಪ್ರಮಾಣಗಳಿಂದಲೂ ಗಮ್ಯವಲ್ಲ. ಅವಿದ್ಯೆಯನ್ನ ಯಾವ ಪ್ರಮಾಣಗಳಿಂದಲೂ ಸಿದ್ಧ ಮಾಡಬೇಕಾದಿಲ್ಲ, ಸಿದ್ಧ ಮಾಡುವುದಕ್ಕೂ ಸಾಧ್ಯವಿಲ್ಲ. ಲೋಕದಲ್ಲಿರುವ ಪ್ರತಿಯೊಂದು ವಸ್ತುವನ್ನು ನಾವು ಪ್ರಮಾಣಗಳಿಂದ ಸಿದ್ಧಪಡಿಸ್ತೇವೆ. ಆದರೆ ಅವಿದ್ಯೆಯು ನ ಪ್ರಮಾಣ ಗಮ್ಯ ಕಿಂತು ಅನುಭವೈಕ ಗಮ್ಯ. ಸಕಲ ಲೋಕ ಪ್ರತ್ಯಕ್ಷ ಅನುಭವ ಮಾತ್ರಕ್ಕೆ ಗೋಚರವಾಗಿದೆ ಅಂತ ಹೇಳ್ತಾಯಿತ್ತು. ಕೆಲವು ವ್ಯಾಖ್ಯಾನಕಾರರು ಹೀಗೆ ಹೇಳ್ತಾರೆ. ಶಂಕರಾಚಾರ್ಯರು ಅವಿದ್ಯೆಯನ್ನ ಅರ್ಥಾಪತ್ತಿ ಪ್ರಮಾಣದಿಂದಲೂ ಅನುಮಾನ ಪ್ರಮಾಣದಿಂದಲೂ ಆಗಮ ಪ್ರಮಾಣದಿಂದಲೂ ಸಿದ್ಧ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದು ಸರಿಯಲ್ಲ ಅಂದ್ರು. ನನ್ನೇ ಪಾಠ ಆಗಿದೆ. ಪ್ರಮಾಣಗಳು ಪರೀಕ್ಷ್ಯಮಾಣ, ಪರೀಕ್ಷಂತೆ ಇತಿ ಪರೀಕ್ಷಾನಿ, ಟು ಬಿ ಎಕ್ಸಾಮಿನ್ಡ್. ಪ್ರಮಾಣಗಳೇ ಪರೀಕ್ಷೆಯಾಗಿವೆ. ಇಂಥ ಪರೀಕ್ಷೆಗೆ ಒಳಗಾಗಿರುವ ಪ್ರಮಾಣಗಳಿಗಿಂತ ವ್ಯತಿರಿಕ್ತವಾಗಿ ಬೇರೆ ಪ್ರಮಾಣಗಳಿವೆ. ಒಂದು ಪರೀಕ್ಷವಾದ ಪ್ರಮಾಣ, ಮತ್ತೊಂದು ಸ್ವತಃ ಸಿದ್ಧವಾದ ಪ್ರಮಾಣ ಎಂದು 2 ರೀತಿಯ ಪ್ರಮಾಣಗಳಿಲ್ಲ. ಹಾಗಿದ್ದು ಬಿಟ್ಟಿದ್ದಿದ್ರೆ ಆ ಪ್ರಮಾಣಗಳು ಈ ಪ್ರಮಾಣಗಳಿಂದ ಪರೀಕ್ಷೆ ಮಾಡಲ್ಪಡಬೇಕು ಅಂತ ಆಗ್ತಾ ಇತ್ತು. ಮತ್ತು ಆ ಪ್ರಮಾಣಗಳನ್ನ ಅವಿದ್ಯಾವದ್ ವಿಷಯತ್ವ ಎಂದು ಅಧ್ಯವಸಾನ ಮಾಡಬಹುದಾಗಿತ್ತು. ಅಂದ್ರೆ ಹಾಗಿಲ್ಲ ಅಂತ. ಮುಂದಕ್ಕೆ ಹೋಗೋಣ. ನಿನ್ನೆ ಪಾಠ, ಇವತ್ತಿನ ಪಾಠ. ಅತ್ರಾಹ ಪೂರ್ವ ಪಕ್ಷಿ, ಅತ್ರಾಹ ವ್ಯಾಖ್ಯಾನಕಾರ, ಅತ್ರಾಹ ಆಕ್ಷೇಪಕಃ. ತುಲಾ ಪ್ರಾಮಾಣ್ಯವತ್ ಏತದ್ ಭವಿಷ್ಯತಿ ಇತಿ. ಪ್ರಮಾಣಗಳಿಂದ ಅವಿದ್ಯೆಯನ್ನ ಸಿದ್ಧ ಮಾಡಿ ಅನಂತರ ಆ ಅವಿದ್ಯೆಯಿಂದ ಬೇರೆ ಪ್ರಮಾಣಗಳನ್ನ ಸಿದ್ಧ ಮಾಡಬಹುದು ಅನ್ನುವುದಕ್ಕೆ ಉದಾಹರಣೆ ಕೊಡ್ತಾ ಇದ್ದಾರೆ. ತುಲಾ ಪ್ರಾಮಾಣ್ಯವತ್. ತುಲ ಅಂದ್ರೆ ತೊಲ, ಗ್ರಾಮ್, 10 ಗ್ರಾಮ್ ಬಂಗಾರ. ಅದು ಹೇಗೆ ಮೊದಲು ತೂಕ ಮಾಡಲ್ಪಟ್ಟು ಇನ್ನೊಂದು ಪ್ರಮಾಣವಾಗುತ್ತದೆಯೋ ಅದರಂತೆ ತುಲಾ ಪ್ರಾಮಾಣ್ಯದಂತೆ ಆಗಬಹುದಲ್ಲವೇ ಅಂತ ಪೂರ್ವಪಕ್ಷ. ಅದು ವಿವರ ಕೊಡ್ತಾರೆ. ಯಥಾಹಿ, ಹೇಗೆ ಲೋಕದಲ್ಲಿ ತುಲಾ ಪ್ರಮಾಣಂ ಸುವರ್ಣಾದಿ ಗುರುದ್ರವ್ಯ ವಿಷಯೇ ತಚ್ಚ ದ್ರವ್ಯಂ ತುಲಾಂತರ ಪ್ರತಿಪತ್ತೌ ಪ್ರಮಾಣಂ ತಥಾ. 10 ಗ್ರಾಮ್ ಬಂಗಾರ, ಮೊಟ್ಟ ಮೊದಲಿಗೆ ಬಂಗಾರ ಎನ್ನುವಂತಹದ್ದು ಅದೊಂದು ಗಟ್ಟಿ ಪದಾರ್ಥ. ಸುವರ್ಣಾದಿ ಗುರು ಒಂದು ಗಟ್ಟಿಯಾದ ಪದಾರ್ಥ. 10 ಗ್ರಾಮ್ ಬೇಡ, 100 ಗ್ರಾಮ್ ಇಟ್ಕೊಂಡ.
100 ಗ್ರಾಮ್ ತಕ್ಕಡಿ ತೂಕ ಮಾಡಿ. 100 ಗ್ರಾಮ್ ತೂಕ ಮಾಡಿದ ಯಾತರಿಂದ? ಯಾವುದೋ ಒಂದು ಬಟ್ಟೆಯಿಂದ ಒಂದ್ ಕಡೆ ಬಟ್ಟೆ ಹಾಕ್ಬಿಟ್ಟು ಮತ್ತೊಂದ್ ಕಡೆ ಬಂಗಾರ ಹಾಕಿದ್ರೆ, ಸ್ವಾಮಿ ಈ ಬಂಗಾರ 100 ಗ್ರಾಮ್ ಇದೆ ಅಂತ ಹೇಳ್ತಾರೆ. ತುಲಾ ಪ್ರಮಾಣ ಯಥಾ ತುಲಾ ಪ್ರಮಾಣ 100 ಗ್ರಾಮ್ ತೂಕವಿರುವಂತಹ ಬಂಗಾರ 100 ಗ್ರಾಮ್ ಆಯ್ತು. ಅದು ಕಲ್ಲಿರ್ತಾನೆ. ಬಂಗಾರದ ತೂಕದಿಂದ ಅಳತೆ ಮಾಡಲ್ಪಟ್ಟಂತಹ ಒಂದು ಕಲ್ಲನ್ನಿಟ್ಟು ಈ ಕಲ್ಲು 100 ಗ್ರಾಮ್ ಅಂತ ಹೇಳ್ತಾನೆ. ಆ ಕಲ್ಲು ಇನ್ನೊಂದು 100 ಗ್ರಾಮ್ ಪದಾರ್ಥವನ್ನ ಹೇಳ್ಬೋದಲ್ವೇ? ಹಸಿಮೆಣಸಿನ್ಕಾಯಿ 100 ಗ್ರಾಮ್ ಅನ್ನುವುದಕ್ಕೆ ಆ ಕಲ್ಲು ಪ್ರಮಾಣ. ಆ ಕಲ್ಲ ಪ್ರಮಾಣ ಮಾಡಿದ್ಯಾರು? ಬಂಗಾರ. ಬಂಗಾರವೆಂಬ ಗಟ್ಟಿಯ ಪದಾರ್ಥ 100 ಗ್ರಾಮ್ ಇದೆ. ಆದ್ದರಿಂದ ಒಂದು ಕಲ್ಲನ್ನ 100 ಗ್ರಾಮ್ ಅಂತ ಮಾಡಿಬಿಟ್ಟು ಅನಂತರ ಅದರಿಂದ 100 ಗ್ರಾಮ್ ಹುಣಸೆ ಹಣ್ಣು, 100 ಗ್ರಾಮ್ ಏಲಕ್ಕಿ, 100 ಗ್ರಾಮ್ ಸ್ವಲ್ಪ ಕಾಸ್ಟ್ಲಿ ಪದಾರ್ಥ ದ್ರಾಕ್ಷಿ ಅಂತ ತೂಕ ಮಾಡ್ತಾರೆ. ತುಲಾ ಪ್ರಮಾಣಂ 100 ಗ್ರಾಮ್ ಪ್ರಮಾಣವುಳ್ಳಂತ ಬಂಗಾರವನ್ನ ಸುವರ್ಣಾದಿ ಗುರುದ್ರವ್ಯ ವಿಷಯ, ಸುವರ್ಣವೇ ಮುಂತಾಗಿರುವ ಗಟ್ಟಿಯಾಗಿರುವ ಪದಾರ್ಥ ವಿಷಯದಲ್ಲಿ ತಚ್ಚ ದ್ರವ್ಯಂ, ಆ ದ್ರವ್ಯವು ಕೂಡ ಮತ್ತೆ ತುಲಾಂತರ ಮತ್ತೊಂದು ವಸ್ತುವನ್ನ ತೂಕ ಮಾಡುವುದಕ್ಕೆ ಹೇಗೆ ಪ್ರತಿಪತ್ತವು ಸಾಧನವಾಗಿದೆಯೋ ಅದರಂತೆ ಏವಮೇವ ಇದೆ. ಅಲ್ಲಿ 3 ಆಯ್ತು. ಒಂದು ಬಂಗಾರ, ಬಂಗಾರ ತೂಕ ಮಾಡುವುದಕ್ಕೆ ಒಂದು ಬೊಟ್ಟು, ಆಮೇಲೆ ಬಂಗಾರದ ತೂಕವಿರುವಂತಹ ಕಲ್ಲು, ಅದರ ಮತ್ತೊಂದು ವಿಚಾರವನ್ನು ತೂಕ ಮಾಡ್ತಾನೆ. ಅಥವಾ ಮತ್ತೊಂದು ಬಂಗಾರವನ್ನೇ ತೂಕ ಮಾಡುವುದಕ್ಕೂ ಆ ಕಲ್ಲನ್ನೇ ಮಾಡ್ತಾನೆ. ಅವನ ಹತ್ರ 4 ಕಲ್ಲು ಇಟ್ಕೊಂಡಾನೆ. 10 ಗ್ರಾಮ್ ಇಂದೊಂದು, 50 ಗ್ರಾಮು, 100 ಗ್ರಾಮು, 1/4 kg, 4 ಕಲ್ಲಿನ ತುಂಡಿಗೆ ಅದನ್ನ ಬಂಗಾರದಿಂದ ತೂಕ ಮಾಡಿದ. ಆಮೇಲೆ ಈ ಕಲ್ಲುಗಳಿಂದ ಬೇರೆ ಬೇರೆ ಪದಾರ್ಥಗಳನ್ನು ತೂಕ ಮಾಡ್ತಾರಲ್ವೇ, ಅದರಂತೆ ಏನೋ ದೃಷ್ಟಾಂತ ಕೊಟ್ಬಿಟ್ರು. ಏವಮೇವ, ಇದೇ ರೀತಿಯಲ್ಲಿ ದಾಷ್ಟಾಂತಿಕದಲ್ಲಿಯೂ ಕೂಡ ಅಧ್ಯಾಸ ಸದ್ಭಾವ ಸಿದ್ಧಿ ಪ್ರಮಾಣೇಭ್ಯ, ಪ್ರಮಾಣಗಳಿಂದ ಅಧ್ಯಾಸ ಸದ್ಭಾವ ಸಿದ್ಧಿ. ಅಧ್ಯಾಸವು ಇದೆ, ಸತೋಭಾವ ಸದ್ಭಾವ ಅಸ್ತಿತ್ವಂ. ಅಧ್ಯಾಸವನ್ನ ಪ್ರಮಾಣಗಳಿಂದ ಸಿದ್ಧ ಮಾಡ್ಬಿಡೋಣ. ಯಾವ ಪ್ರಮಾಣ? ಅರ್ಥಾಪತ್ಯ ಪ್ರಮಾಣದಿಂದಲೂ, ಅನುಮಾನ ಪ್ರಮಾಣದಿಂದಲೂ, ಆಗಮ ಪ್ರಮಾಣಗಳಿಂದಲೂ ಮೊದಲಿಗೆ ಎಲ್ಲ ಪ್ರಮಾಣ, ಎಲ್ಲ ಅವಿದ್ಯೆಯನ್ನು ಸಿದ್ಧ ಮಾಡಲು. ತತಃ ಆಮೇಲೆ ಪ್ರಮಾಣಾನ ಪರೀಕ್ಷಮಾಣಾನ, ಪರೀಕ್ಷೆ ಮಾಡಲ್ಪಡಬೇಕಾಗಿರುವ ಪ್ರಮಾಣಗಳು ಇವೆಯೋ ಇಲ್ಲವೋ, ಪ್ರಮಾಣಗಳ ಸ್ವರೂಪವೇನು, ಹೇಗೆ ಪ್ರಮಾಣ ಬದುಕಿವೆ ಇತ್ಯಾದಿ. ಪರೀಕ್ಷಾನಿ ಪ್ರಮಾಣಾನಿ, ಟು ಬಿ ಎಕ್ಸಾಮಿನ್ಡ್, ಪರೀಕ್ಷೆ ಮಾಡಲ್ಪಡಬೇಕಾಗಿರುವ ಪ್ರಮಾಣಗಳನ್ನ ಅಧ್ಯಾಸ ಪೂರ್ವಕತ್ವ ಸಿದ್ಧಿ, ಅಧ್ಯಾಸ ಪೂರ್ವಕವಾಗಿ ಸಿದ್ಧವಾಗಿವೆ ಅಂತ ಹೇಳ್ಬೋದಲ್ಲ. ಅಂದರೆ ಪ್ರಮಾಣಗಳಿಂದ ಅಧ್ಯಾಸವನ್ನ ಸಿದ್ಧ ಮಾಡಿ ಅನಂತರ ಆ ಅಧ್ಯಾಸದಿಂದ ಪರೀಕ್ಷಮಾದ ಪ್ರಮಾಣಗಳನ್ನ ಇವೆ ಎಂದು ಸಿದ್ಧ ಮಾಡಬಹುದಲ್ವೇ ಎಂದು ಅವ್ರು ಹೇಳ್ತಾರೆ. ಇದು ವಿವರಣ. ನೈತಚ್ಛಕ್ಯಂ ನ ಏತತ್ ಶಕ್ಯಂ, ಇದು ಇಲ್ಲಿ ಸಾಧ್ಯವಿಲ್ಲ. ತುಲಾ ಪ್ರಮಾಣದಂತೆ ಇಲ್ಲಿಯೂ ಕೂಡ ಅಧ್ಯಾಸದಿಂದ ಪ್ರಮಾಣಗಳ ಸಿದ್ಧಿ ಆಗುತ್ತೆ ಎನ್ನುವುದನ್ನ ಹೇಳ್ಬೋದಲ್ಲ. ಸಾಧ್ಯವಿಲ್ಲ. ಅಧ್ಯಾಸದಿಂದ ಪ್ರಮಾಣಗಳೇ ಹೊರತು ಪ್ರಮಾಣಗಳಿಂದ ಅಧ್ಯಾಸ ಸಿದ್ಧವಾಗುವುದಿಲ್ಲ.
ಉದಾಹರಣೆ ಕೊಟ್ವಲ್ಲ, ಆ ಉದಾಹರಣೆಯೇ ಸರಿಯಲ್ಲ. ಉದಾಹರಣೆ ಏನ್ ಬೇಕಾದ್ರೂ ಕೊಡಬಹುದು. ಕೇವಲ ದೃಷ್ಟಾಂತೈ ವಸ್ತು ಸ್ವರೂಪಂ ನ ನಿಶ್ಚೀಯತೇವ ನ್ಯಾಯ. ಕೇವಲ ದೃಷ್ಟಾಂತೈ, ಬರೀ ದೃಷ್ಟಾಂತಗಳಿಂದ ಯಾವ ವಸ್ತುವಿನ ಸ್ವರೂಪము ಸಿದ್ಧವಾಗಲಾರದು. ಯಾಕೆ? ದೃಷ್ಟಾಂತ ಸಾಲಕ್ಷಣ್ಯ ಉಳ್ಳದ್ದಾಗಿರ್ಬೇಕು. ವಿರುದ್ಧವಾದಂತಹ ದೃಷ್ಟಾಂತ ಕೊಟ್ಬಿಟ್ರೆ ಸರಿಯಾಗುದು. ಏತತ್, ಈ ವಾದವು ನ ಶಕ್ಯಂ, ಸರಿಯಲ್ಲ. ಯಾಕೆ? ವೈಷಮ್ಯಾತ್ ದೃಷ್ಟಾಂತ ದಾಷ್ಟಾಂತಿಕಯೋರ್ವೈಲಕ್ಷಣ್ಯಾತ್. ವೈಷಮ್ಯಾತ್ ವಿಷಮ, ವಿಷಮ, ವಿಷಮತ್ವಾತ್. ಬಹಳ ಜ್ವರ ಇದೆ. ಸ್ವಾಮಿಗಳವರು ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಎಲ್ಲ ವ್ಯಾಖ್ಯಾನಗಳನ್ನು ಅಧ್ಯಯನ ಮಾಡಿ ಆ ವ್ಯಾಖ್ಯಾನಗಳಿಂದ ಗುಣಾಂಶವನ್ನ ಸ್ವೀಕರಿಸಿ ಆ ವ್ಯಾಖ್ಯಾನಗಳಲ್ಲಿ ಇರುವಂತ ದೋಷಗಳನ್ನ ಶಾಂಕರ ಭಾಷ್ಯ ವಾಕ್ಯಗಳಿಂದಲೂ ಶ್ರುತಿ ಯುಕ್ತಿ ಅನುಭವದ ಪ್ರಾಮಾಣ್ಯದಿಂದಲೂ ಕೂಡ ಖಂಡನೆ ಮಾಡ್ತಾರೆ. ಇದು ಬಹಳ ಬಹಳ ಕಷ್ಟ. ನೋಡಿ, ಉದಾಹರಣೆ ಕೊಡ್ತೇನೆ. ಜೈಮಿನಿ ಆಚಾರ್ಯರು ಬಹಳ ಬಹಳ ದೊಡ್ಡವರು, ಸಂತೋಷ. ಶಬರ ಸ್ವಾಮಿಗಳು ಅವರು ಬಹಳ ದೊಡ್ಡವರು, ಕುಮಾರಿದ ಭಟ್ಟರು. ಒಬ್ಬರಿಗಿಂತ ಒಬ್ಬರು ವಯಸ್ಸಿನಲ್ಲೂ ದೊಡ್ಡವರು, ಪಾಂಡಿತ್ಯದಲ್ಲೂ ದೊಡ್ಡವರು, ಶಾಸ್ತ್ರ ಜ್ಞಾನದಲ್ಲೂ ದೊಡ್ಡವರು. ಅವರೇ ಹೇಳ್ತಾರೆ, ವೇದಾಂತಗಳಿಗೆ ಪ್ರಾಮಾಣ್ಯವಿಲ್ಲ, ವೇದಾಂತ ಪ್ರತಿಪಾದ್ಯವಾಗಿರುವ ನಿರ್ವಿಶೇಷವಾದ ಬ್ರಹ್ಮವಿಲ್ಲ, ವಸ್ತುತಂತ್ರ ಜ್ಞಾನವನ್ನ ಎಲ್ಲಿಯೂ ಹೇಳಿಲ್ಲ. ಕೇವಲ ಕರ್ಮಗಳಿಂದಲೇ ಸ್ವರ್ಗ, ಆ ನಿರತಿಶಯವಾದ ಸ್ವರ್ಗಕ್ಕೆ ಮೋಕ್ಷ ಅಂತ ಹೆಸರು. ಆದ್ದರಿಂದ ಎಲ್ಲ ವೇದಾಂತಗಳು ಕೇವಲ ಅರ್ಥವಾದ ಅಂದ್ಬಿಟ್ರು. ಊಷರ ಭೂಮಿ, ವೇದ, ಕರ್ಮಕಾಂಡ, ಯಜ್ಞ, ಯಾಗ, ಹೋಮ, ಹವನ, ಸ್ವರ್ಗ, ಬ್ರಹ್ಮಲೋಕ ಇದೆಲ್ಲವೂ ಕೂಡ ಫಲವತ್ತಾದ ಭೂಮಿ, ಫರ್ಟೈಲ್ ಲ್ಯಾಂಡ್. ಅದರಲ್ಲಿ ವೇದಾಂತ, ಬ್ರಹ್ಮ, ಜ್ಞಾನ, ಅವಿದ್ಯ, ಮೋಕ್ಷ, ಆತ್ಮತತ್ವ ಎಲ್ಲವೂ ಕೂಡ ಬಂಜರ ಭೂಮಿ, ಬ್ಯಾರನ್ ಲ್ಯಾಂಡ್ ಇಂದ ಫರ್ಟೈಲ್ ಲ್ಯಾಂಡ್. ಫಲವತ್ತಾದ ಜಮೀನು 100 ಎಕರೆ ಇದೆ, ಅದರಲ್ಲಿ 1 ಎಕರೆ ಬಂಜರ ಭೂಮಿ, ಅಲ್ಲೇನು ಬೆಳೆಯಿಲ್ಲ. ಹಾಗೆ ವೇದಾಂತವನ್ನ ಪೂರ್ವ ಮೀಮಾಂಸಾ ಆಚಾರ್ಯತೆಯರು ಬಂಜರ ಭೂಮಿ ಬಿಟ್ಟು ಇದನ್ನ ಎಲ್ಲರೂ ಒಪ್ಕೊಂಡ್ಬಿಟ್ಟಿದ್ರು. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರೆಂಬ ಒಬ್ಬ ಬಾಲಕ, ವಯಸ್ಸೆಷ್ಟು 16. ಆ ಹುಡುಗ ಅದನ್ನೆಲ್ಲ ಅಧ್ಯಯನ ಮಾಡಿ ಇದು ತಪ್ಪು, ಪೂರ್ವ ಮೀಮಾಂಸಕರಿಗೆ ವೇದಾಂತದ ಮಹತ್ವ ಗೊತ್ತಿಲ್ಲ, ಪೂರ್ವ ಮೀಮಾಂಸಕರಿಗೆ ಮೋಕ್ಷ ಸ್ವರೂಪ ಅರ್ಥವಾಗಿಲ್ಲ, ಪೂರ್ವ ಮೀಮಾಂಸಕರಿಗೆ ಔಪನಿಷದ ಪುರುಷನ ಸ್ವರೂಪ ಗೊತ್ತಿಲ್ಲ ಅಂತ ಬರೆದ್ಬಿಟ್ಟು. ಬಾ, ತತ್ವ ಸಮನ್ವಯ ನೋಡಿ, 1-1-4 ವಿಸ್ತಾರ ಬರೆದಿದ್ದಾರೆ. ಅನೇಕ ಕಡೆ ಬರೀತಾರೆ. ಅವರು ಬಹಳ ದೊಡ್ಡವರಿರಬಹುದು, ವಯಸ್ಸಿನಲ್ಲೂ ದೊಡ್ಡವರು, ಅನುಷ್ಠಾನದಲ್ಲೂ ದೊಡ್ಡವರು, ಪಾಂಡಿತ್ಯದಲ್ಲೂ ದೊಡ್ಡವರು, ಶಾಸ್ತ್ರಜ್ಞಾನದಲ್ಲಿಯೂ ದೊಡ್ಡವರು, ಶಿಷ್ಯ ಸಂಪತ್ತಿನಿಂದಲೂ ತುಂಬಾ ದೊಡ್ಡವರು. ಆದರೆ ಅವರಿಗೆ ಈ ವೇದಾಂತ ಕ್ಷೇತ್ರದಲ್ಲಿ ಪ್ರವೇಶವಿಲ್ಲದ್ದರಿಂದ ಅವರು ವೇದಾಂತದ ವಿಷಯಕ್ಕೆ ಏನ್ ಹೇಳಿದ್ರು ತಪ್ಪು ಅಂತ ಬರೀಬೇಕಾದ್ರೆ ಎಷ್ಟು ಧೈರ್ಯ ಬೇಕು. ಶಂಕರರಿಗಿಂತ ಹಿಂದೆ ಇದ್ದ ಪ್ರಾಚೀನ ವೃತ್ತಿಕಾರರ ಮತವನ್ನ ಎಷ್ಟನ್ನು ಖಂಡನೆ ಮಾಡಿದ್ದಾರೆ. ಆ ವೃತ್ತಿಕಾರರು ವಯೋವೃದ್ಧರು, 50, 60, 70 ವರ್ಷದ ವೃದ್ಧರು. ಅವರು ಬರೆದಿರುವಂತಹ ವ್ಯಾಖ್ಯಾನವನ್ನ ಇದು ಸರಿಯಲ್ಲ, ಇದು ತಪ್ಪು ಅಂತ ಬರಿಬೇಕಾದ್ರೆ ಶಂಕರರಿಗೆ
ಎಷ್ಟು ಧೈರ್ಯ ಬೇಕು. ಅದೇ ರೀತಿಯಲ್ಲಿ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಕಾಮ ಶಾಂಕರ ಬ್ರಹ್ಮಸೂತ್ರ ಭಾಷ್ಯದ ಮೇಲೆ ಬೇರೆ ಬೇರೆ ವ್ಯಾಖ್ಯಾನಕಾರರು, ಬೇರೆ ಬೇರೆ ಪಂಡಿತೋತ್ತಮರು, ಬೇರೆ ಬೇರೆಯ ಯತಿವರೇಣ್ಯರು ಬರೆದಿರುವಂತಹ ವ್ಯಾಖ್ಯಾನವನ್ನ ಆಳವಾಗಿ ಸ್ಟಡಿ ಮಾಡಿ ಅದರಲ್ಲಿ ಬೇಕಾದಷ್ಟು ಗುಣಾಂಶಗಳಿವೆ, ಅವಶ್ಯವಾಗಿ ಸ್ವೀಕಾರ ಮಾಡಿ ಗೌರವ ಪೂರ್ವಕವಾಗಿ ವ್ಯಾಖ್ಯಾನಕಾರರನ್ನ ನಾವುಗಳು ಪೂಜಿಸಬೇಕು ಅಂತ ಹೇಳಿ ಕೆಲವು ವಿಷಯದಲ್ಲಿ ಅವರ ವ್ಯಾಖ್ಯಾನ ಶಾಂಕರ ಭಾಷ್ಯಕ್ಕೆ ವಿರುದ್ಧವಾಗಿದೆ ಅಂತ ತೋರಿಸ್ತಾ ಇದ್ದಾರೆ. ಇದು ಸಾಮಾನ್ಯವಾದ ಕೆಲಸವಲ್ಲ, ತುಂಬಾ ಧೈರ್ಯ ಬೇಕು. ಒಬ್ಬ ಸಾಮಾನ್ಯ ಪಂಡಿತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ತಪ್ಪು ಅನ್ಬೇಕಾದ್ರೆ ಎಷ್ಟು ಎದೆ ಬೇಕ್ರಿ, ಅವನ್ಗೆ ಎಂಟು ಎದೆ ಬೇಕಲ್ವೇ? ಹಾಗಿದೆ. ನೈತ ಛಡ್ಯಂ, ಈ ವ್ಯಾಖ್ಯಾನವು ಸರಿಯಲ್ಲ, ಈ ದೃಷ್ಟಾಂತವೇ ಸರಿಯಲ್ಲ ಅಂದ್ಬಿಟ್ರು. ಯಾಕೆ? ವೈಷಮ್ಯಾತ್ ದೃಷ್ಟಾಂತ ದಾಷ್ಟಾಂತಿಕಯೋ ವೈಷಮ್ಯಾತ್, ದೃಷ್ಟಾಂತಕ್ಕೂ ದಾಷ್ಟಾಂತಿಕಕ್ಕೂ ಸಂಬಂಧವೇ ಇಲ್ಲ, ಹೊಂದಾಣಿಕೆ ಇಲ್ಲ. ಓದ್ತೇನೆಗೆ ನಿಧಾನವಾಗಿ ಅರ್ಥ ಮಾಡಿ. ಯುಕ್ತಂ ತತ್ರ ದೃಷ್ಟಾಂತೆ, ದೃಷ್ಟಾಂತ ಸರಿ, ದೃಷ್ಟಾಂತದ ಹೇಳಿರುವಂತ ಅಂಶವೂ ಸರಿಯಾಗಿ ಎಷ್ಟು ಏನೆಂದರೆ ತುಲಾ ವ್ಯಕ್ತಿ ಭೇದಾತೆ ಏಕಯ ತುಲಯ ಸುವರ್ಣ ನಿರ್ಧಾರಣಂ ತತಃ ಪರಂ ನಿರ್ಧಾರಿತೇನ ಸುವರ್ಣೇನ ತುಲಾಂತರ ನಿರ್ಧಾರಣಮಿತಿ ದೃಷ್ಟಾಂತೆ ಯುಕ್ತಂ. ಮೊದಲು 100 ಗ್ರಾಂ ಬಂಗಾರ 100 ಗ್ರಾಮ್ ಅಂತ ನಿರ್ಣಯ ಮಾಡುವುದಕ್ಕೆ ಒಂದು ಬಟ್ಟು ಯಾವುದೋ ಇಟ್ಕೊಂಡಿದ್ದಾನೆ. ಅದರ ಆಧಾರದಿಂದ ಇದು 100 ಗ್ರಾಮ್ ತೀರ್ಮಾನ ಮಾಡಿದ. ಆಮೇಲೆ ಆ 100 ಗ್ರಾಮ್ ಇರುವಂತ ಬಂಗಾರದ ಪಕ್ಕದಲ್ಲಿ ಒಂದು ಕಲ್ಲಿಟ್ಟು 100 ಗ್ರಾಮ್ ಅಂದ. ಯಾವ ಬಂಗಾರದಿಂದ ಅಥವಾ ಯಾವ ಬಟ್ಟಿನಿಂದ ಬಂಗಾರ ಸಿದ್ಧವಾಯ್ತೋ 100 ಗ್ರಾಮ್ ಅಂತ, ಆ ಬಂಗಾರದಿಂದ ಮತ್ತೊಂದು ಪದಾರ್ಥವನ್ನಿಟ್ಟು ಸಿದ್ಧ ಮಾಡಬಹುದು. ಯಾಕೆ? ಲೋಕದಲ್ಲಿ ಕಂಡಿದೆ. ಯುಕ್ತಂ ತತ್ರ ಎತ್ತು ಏನೆಂದರೆ ತುಲಾ ವ್ಯಕ್ತಿ ಭೇದ, ತ್ವಲ ಎನ್ನುವಂತ ಒಂದು ದ್ರವ್ಯಕ್ಕಿಂತ ಬೇರೆಯಾಗಿ ಏಕಯ ತುಲಯ, ಒಂದು ತುಲದಿಂದ ಸುವರ್ಣ ನಿರ್ಧಾರಣ, ಈ ಬಂಗಾರ ಎಷ್ಟಿದೆ ಎನ್ನುವುದಕ್ಕೆ ಆ ತುಲ ವ್ಯಕ್ತಿ ಭೇದ, ಅದರ ನಿರ್ಣಯ ಮಾಡ. ಆ ತತಃ ಪರಂ 100 ಗ್ರಾಮ್ ಸಿದ್ಧಾಂತವಾದವೇನೆ ನಿರ್ಧಾರಿತೇನ ನಿರ್ಧಾರ ಮಾಡಲ್ಪಟ್ಟ ಆ ಸುವರ್ಣದಿಂದ ತುಲಾಂತರ ನಿರ್ಧಾರ, ಮೊದಲು ಬಟ್ಟು, ಆಮೇಲೆ ಸುವರ್ಣ, ಆಮೇಲೆ ಸುವರ್ಣದಿಂದ ಮತ್ತೊಂದು ಪದಾರ್ಥ ಮಾಡಬಹುದು. 3 ಪದಾರ್ಥಗಳಿವೆ. ಮೊದಲು ಬಟ್ಟಿದೆ, ಆಮೇಲೆ ಸುವರ್ಣ ಇದೆ, ಆಮೇಲೆ ಕಲ್ಲಿದೆ, ಮತ್ತೊಂದು ಕೊನೆಯವರೆಗೂ ಕೂಡ ಅದರಿಂದ 106 ಪದಾರ್ಥಗಳನ್ನು ತೂಕ ಮಾಡ್ತಾರೆ. ಬೇಡ, ನಾ ಬೇರೆ ಉದಾಹರಣೆ ಕೊಡ್ತೇನೆ, ಇದು ಬಹಳ ಕಷ್ಟವಾಗುತ್ತೆ. ಬೆಲ್ಲ 1 kg ಬೆಲ್ಲ, ಒಂದು ಬಟ್ಟಿನಿಂದ 1 kg ಬೆಲ್ಲ ಅಂತ ತೂಕ ಮಾಡ್ರೆ ಗೊತ್ತಾಯ್ತು. ಅನಂತರ ಈ ಬೆಲ್ಲವನ್ನಿಟ್ಟು 1 kg, ಒಂದು ಕಲ್ಲಿಟ್ಟ, ಅದು ಒಂದು ತೆಂಗಿನಕಾಯಿ ಇಟ್ಟ, ಗಟ್ಟಿಯಾದಂತಹ ಪದಾರ್ಥ, ಅಥವಾ ಒಂದು ಮರದ ತುಂಡಿಟ್ಟ 1 kg. ಈಗ ಬೆಲ್ಲ ತೆಗೆದ್ಬಿಟ್ರು. 1 kg ಅಂತ ಆಯ್ತಾ? ಸ್ವಾಮಿ ತೊಗರಿಬೇಳೆ ಕೊಡಿ. ಎಷ್ಟು ಬೇಕಪ್ಪ? 1 kg. ಆ ಬೆಲ್ಲದ ತೂಕವಿರುವಂತಹ ಕಲ್ಲಿಯನ್ನು ಇಟ್ಟುಬಿಟ್ಟು 1 kg ತೊಗರಿಬೇಳೆ ಕೊಡ್ತಾನೆ. ಮೊದಲು ಬಟ್ಟು, ಆಮೇಲೆ ಬೆಲ್ಲ, ಆಮೇಲೆ ಕಲ್ಲು ಆಗ್ಬೋದಲ್ಲ ಅಂದ್ರೆ ಅಲ್ಲಿ ಆಗಬಹುದು, ಲೋಕದಲ್ಲಿ ಕಂಡಿದೆ. ಆದರೆ ಇಹ ಪುನಃ
ಇಲ್ಲಾದರೂ ದಾಷ್ಟಾಂತಿಕದಲ್ಲಾದರೂ ಅಧ್ಯಾಸ ಸದ್ಭಾವ ನಿರ್ಧಾರಣಾರ್ಥಂ ಅಧ್ಯಾಸದ ಇರುವಿಕೆಯನ್ನ ನಿರ್ಧಾರ ಮಾಡಬೇಕಾದರೆ ಅಧ್ಯಾಸವಿದೆ ಅಂತ ಹೇಳಬೇಕಾದರೆ ಬೇರೆ ಪ್ರಮಾಣಗಳಿಂದ ಸಾಧ್ಯವಿಲ್ಲ. ಅಧ್ಯಾಸ ಸದ್ಭಾವ ನಿರ್ಧಾರಣಾರ್ಥಂ ಅದ್ಭಾವ ಅಧ್ಯಾಸ ಅಸ್ತಿತ್ವ ನಿಶ್ಚಯಾರ್ಥಂ ಯಾನ್ಯೇವ ಪ್ರಮಾಣಾನಿ ಪ್ರಯುಜ್ಯಂತೆ. ಅಧ್ಯಾಸವಿದೆ ಅನ್ನುವುದಕ್ಕೆ ಯಾವ ಪ್ರಮಾಣಗಳನ್ನ ಬಳಸುತ್ತಿದ್ದೀರೋ, ಯಾವ ಪ್ರಮಾಣ? ಒಂದು ಅರ್ಥಾಪತ್ತಿ ಪ್ರಮಾಣ, ಇನ್ನೊಂದು ಅನುಮಾನ ಪ್ರಮಾಣ, ಮತ್ತೊಂದು ಆಗಮ. ಹೌದಾ? ಅರ್ಥಾಪತ್ತಿ ಅನುಮಾನ ಆಗಮ ಪ್ರಮಾಣಗಳನ್ನು ಬಳಸಿ ಇವುಗಳ ಆಧಾರದಿಂದ ಭಗವತ್ಪಾದ ಶಂಕರಾಚಾರ್ಯರವರು ಅಧ್ಯಾಸದ ಅಸ್ತಿತ್ವವನ್ನ ನಿರ್ಣಯ ಮಾಡಿ ಅಧ್ಯಾಸವಿದೆ ಎನ್ನುವುದಕ್ಕೆ ಈ ಮೂರು ಪ್ರಮಾಣ ಅಂದು. ಆ ಮೂರು ಅಧ್ಯಾಸ ಪುರಸ್ಸರವಾಗಿವೆಯಾ ಸ್ವತಂತ್ರವಾಗಿವೆಯಾ? ಅದೇ ಪಾಯಿಂಟ್ ಇವಾಗ. ಶಂಕರಾಚಾರ್ಯರ ಸ್ಟೇಟ್ಮೆಂಟ್ ಹೇಗಿದೆ? ತಮೇದಂ ಅವಿದ್ಯಾಖ್ಯಂ ಆತ್ಮಾನಾತ್ಮನೋ ಇತರೇತರಾಧ್ಯಾಸಂ ಪುರಸ್ಕೃತ್ಯ ಸರ್ವಾಣಿ ಪ್ರಮಾಣಾನಿ ಸಿದ್ಧಾನಿ ಭವಂತಿ. ಸ್ವಲ್ಪ ನಿಧಾನವಾಗಿ ಎಚ್ಚರಿಕೆಯಿಂದ ಅರ್ಥ ಮಾಡ್ಕೋಬೇಕು. ಈ ಪ್ರಮಾಣಗಳು ಯಾವುದೇ ಪ್ರಮಾಣವಾಗಲಿ, ಪ್ರತ್ಯಕ್ಷ ಪ್ರಮಾಣಂ, ಅನುಮಾನ ಪ್ರಮಾಣಂ, ಉಪಮಾನ ಪ್ರಮಾಣಂ, ಆಗಮ ಪ್ರಮಾಣಂ, ಅರ್ಥಾಪತ್ತಿ ಪ್ರಮಾಣಂ, ಅನುಪಲಬ್ಧಿ ಪ್ರಮಾಣಂ, ಇತಿಹಾಸ ಪ್ರಮಾಣಂ, ಬೇಕಾದಷ್ಟಿದೆ. ಈ ಪ್ರಮಾಣಗಳು ಅಧ್ಯಾಸಂ ಪುರಸ್ಕೃತ್ಯ ಅಧ್ಯಾಸದಿಂದಲೇ ಬದುಕಿವೆ. ಅಧ್ಯಾಸವೇ ಈ ಪ್ರಮಾಣಗಳಿಗೆ ಬಂಡವಾಳ. ಅಧ್ಯಾಸಂ ವಿನ ಪ್ರಮಾಣಾನಿ ನ ಸಂತಿ. ಪ್ರಮಾಣಾನಾಂ ಅಧ್ಯಾಸ ಪುರಸ್ಸರತ್ವಂ. ಏನು ವಿಷಯ ಇದು? ಯಾರು ಹೇಳಿಲ್ಲ. ಇಡೀ ಪ್ರಪಂಚದಲ್ಲಿರುವ ಯಾವ ಪಂಡಿತರಿಗೂ ಅರ್ಥವಾಗಿದೆ. ಎಲ್ಲಿ ನೀವು ಒಂದು ಪ್ರಮಾಣ ಅಂತ ಹೇಳ್ತೀರೋ, ಪ್ರಮಾಣಾನ ಪ್ರಮಾಣತ್ವಂ ಅಧ್ಯಾಸೇನೈವ ಸಿದ್ಧ್ಯತಿ. ಅಧ್ಯಾಸ ಅಂದ್ರೇನು? ಏನ್ ತಮಾಷೆ ಮಾತೇನು? ಆತ್ಮಾನಾತ್ಮನೋ ಇತರೇತರಾಧ್ಯಾಸ. ಅನಾತ್ಮವಾದ ಅವಿದ್ಯಾ ಕಲ್ಪಿತವಾದ ಇಲ್ಲದಿರುವ ಜೊಳ್ಳಾಗಿರುವ ದೇಹಾದಿಗಳನ್ನ ನಾನೆಂತಲೂ ನನ್ನನ್ನ ದೇಹಾದಿಗಳೆಂತಲೂ ತಿಳ್ಕೊಂಡಿದ್ದೇವಲ್ಲ, ಇದಧ್ಯಾಸ. ಇತರೇತರಾಧ್ಯಾಸ ಇದನ್ನ ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಕೊರೆದು ಬಿಟ್ಟಿದ್ದಾರೆ. ಕಾರುಬಿಡು. ಸಾಂಖ್ಯರು ಹೇಳುವಂತ ಅವಿದ್ಯೆಗೂ ಶಂಕರು ಹೇಳುವಂತ ಅಧ್ಯಾಸಕ್ಕೂ ಬಹಳ ವ್ಯತ್ಯಾಸ ಉಂಟು. ಕಾಪ್ಯದ ಸಾಂಖ್ಯರು ಹೇಳುವಂತ ಅವಿದ್ಯ ಒನ್ ವೇ, ಆತ್ಮನನ್ನ ಪ್ರಕೃತಿಯಿಂದ ತಿಳಿದುಕೊಳ್ಳುವುದು ಅವಿದ್ಯ ಅನ್ಬಿಟ್ಟು, ಅಥವಾ ಪ್ರಕೃತಿಯನ್ನ ನಾನು ಎಂದು ಮಾಡಿಕೊಳ್ಳುವುದು ಅವಿದ್ಯ ಅಷ್ಟೇ ಹೇಳಿದ್ರು. ಏಕಮುಖ ಪ್ರಕೃತಿಯಿಂದ ಅನಾತ್ಮವಾಗಿರುವ ದೇಹಾದಿಗಳು, ಶರೀರ, ಇಂದ್ರಿಯ, ಮನೋ, ಬುದ್ಧಿಗಳು ಎಲ್ಲವೂ ಪ್ರಕೃತಿಯ ಕಾರ್ಯವಾದ್ದರಿಂದ ಪ್ರಕೃತಿ ಇದು ಅನಾತ್ಮ. ಇದನ್ನ ನಾನು ಎಂದು ಮಾಡಿಕೊಳ್ಳುವುದೇ ಅವಿದ್ಯ ಅಂತ ಕೈಬಿಟ್ಬಿಟ್ಟು ಶಂಕರ ಹೇಳ್ತಾ ಇದ್ದಾರೆ. ಇತರೇತರಾಧ್ಯಾಸ ಅವಿದ್ಯ. ದೇಹಾದಿಗಳನ್ನ ನಾನೆಂದು, ತನ್ನನ್ನ ದೇಹಾದಿಗಳೆಂದು ಇತರ ಒಂದನ್ನ ಮತ್ತೊಂದೆಂದು ತಪ್ಪಾಗಿ ತಿಳಿಯುವುದಕ್ಕೆ ಅವಿದ್ಯ ಅಂದು. ಅಷ್ಟೇ ಅಲ್ಲ, ದೇಹಾದಿ ಅನಾತ್ಮ ವಸ್ತುಗಳು ಇಲ್ಲದ ಪದಾರ್ಥ. ಆತ್ಮನೊಬ್ಬನೇ ಸತ್ಯ.
ಆತ್ಮನು ಅದ್ವಿತೀಯನು, ಸಚ್ಚಿದಾನಂದ ಸ್ವರೂಪನು, ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತ ಸ್ವರೂಪನಾಗಿರುವ ಆತ್ಮನ ಸ್ವರೂಪವನ್ನ ಅರ್ಥ ಮಾಡಿಕೊಳ್ಳದೆ ಆತ್ಮನಿಗಿಂತ ಭಿನ್ನವಾಗಿ ಪ್ರಗತಿ ಎಂಬ ಅನಾತ್ಮ ವಸ್ತುಗಳನ್ನ ಇದೇ ಅಂತ ಮಾಡ್ಕೊಂಡಿದ್ದಾನಲ್ಲ, ಇದು ಅವಿದ್ಯೆ. ಅನಂತರ ಪ್ರಕೃತಿ ರೂಪವಾದ ದೇಹಾದಿಗಳನ್ನ ತಾನೆಂದು, ತನ್ನನ್ನ ಅವಿದ್ಯಾಕಲ್ಪಿತವಾದ ದೇಹಾದಿಗಳೆಂದು ಪರಸ್ಪರ ವಿರುದ್ಧವಾಗಿ ತಿಳಿದುಕೊಳ್ಳುವುದಕ್ಕೆ ಅವಿದ್ಯೆ ಅಂತ. ಇದು ಅರ್ಥವಾಗಿಲ್ಲ, ಯಾರಿಗೂ ಅರ್ಥವಾಗಿಲ್ಲ. ಏನ್ ಸಾಂಖ್ಯರನ್ನ ಎಲ್ಲರೂ ಹೊರಡ್ತಾರೆ. ಸಾಂಖ್ಯರು ತುಂಬಾ ಬುದ್ಧಿವಂತರು, ಕಾವ್ಯದ ಸಾಂಖ್ಯರು ವೇದಾಂತಿಗಳಷ್ಟೇ ಪ್ರಚಂಡರು ಇಲ್ಲ. ವೇದಾಂತಿಗಳ ದೃಷ್ಟಿಯಿಂದ ಕಾವ್ಯದ ಸಾಂಖ್ಯ ದರ್ಶನ ಕಳಪೆ. ತುಂಬಾ ವಿಚಾರ ಮಾಡಿದ್ದಾರೆ. ಎಲ್ಲಾ ದರ್ಶನಕಾರರುಗಳಿಗಿಂತ ಕಾಪ್ಯಲ ಸಾಂಖ್ಯರು ಮಹಾ ಮೇಧಾವಿಗಳು, ತುಂಬಾ ಬುದ್ಧಿವಂತರು. ಅವರಿಗೆ ಹೆಸರೇ ಸಾಂಖ್ಯ. ಸಂಖ್ಯಾ ತತ್ವ ವಿಚಾರಣ. ನೋಡಿ, ತತ್ವವನ್ನ, ಪ್ರಪಂಚದ ಸ್ವರೂಪವನ್ನ ವಿಚಾರಣೆ ಮಾಡುವುದೇ ಸಾಂಖ್ಯ ಅಂತ ಹೆಸರು. ಮೊಟ್ಟ ಮೊದಲಿಗೆ ವಿಚಾರದ ರಾಜಮಾರ್ಗವನ್ನ ತೋರಿಸಿದಂಥವರೇ ಸಾಂಖ್ಯರು. ಆಮೇಲೆ ಬೇರೆ ವಾದಗಳು ಬಂದಿದ್ದಾರೆ. ಅಂತ ಸಾಂಖ್ಯರು ಕೂಡ ಅವಿದ್ಯೆಯಿಂದ ಬಂಧ, ವಿದ್ಯೆಯಿಂದ ಮೋಕ್ಷ, ಅವಿವೇಕದಿಂದ ದುಃಖ, ವಿವೇಕದಿಂದ ಸುಖ ಅಂತ ಹೇಳ್ತಾರೆ. ಆದರೆ ಇಲ್ಲಿ ನನ್ನ ಪ್ರೀತಿಯ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ವಿಮರ್ಶ. ಸಾಂಖ್ಯರು ಹೇಳುವಂತ ಅವಿದ್ಯೆಗೂ ವೇದಾಂತಿಗಳಾದ ಶಂಕರರು ಹೇಳುವಂತ ಅವಿದ್ಯೆಗೂ ಬಹಳ ಬಹಳ ವ್ಯತ್ಯಾಸ ಉಂಟು. ಸಾಂಖ್ಯರು ಪ್ರಕೃತಿಯನ್ನ ತಾನೆಂದು ತಿಳಿಯುವುದಷ್ಟನ್ನೇ ಅವಿದ್ಯೆ ಅಂದ್ಬಿಟ್ರು. ಎರಡೂ ಸತ್ಯ. ಸಾಂಖ್ಯರು ಪಕ್ಕಾ ದ್ವೈತವಾದಿಗಳು. ದ್ವೈತೇನೋ ಹಿ ತೇ ಸಾಂಖ್ಯಾ ಯೋಗಾಶ್ಚ. ಸಾಂಖ್ಯರಿಗೆ ಪ್ರತ್ಯೇಗಾತ್ಮನ ಸ್ವರೂಪ ಅರ್ಥವಾಗಿಲ್ಲ. ಸಾಂಖ್ಯರಿಗೆ ಉಪನಿಷತ್ ಪ್ರತಿಪಾದ್ಯವಾಗಿರುವ ಬ್ರಹ್ಮದ ಸ್ವರೂಪ ಅರ್ಥವಾಗಿಲ್ಲ. ಸಾಂಖ್ಯರು ಆತ್ಮನನ್ನ ನಿರ್ಲಿಪ್ತ ಅಂತ ಹೇಳ್ತಾರೆ. ಪದ್ಮ ಪಲಾಶವತಿ ಪಲಾಶಪತ್ರವತಿ ಆತ್ಮ ನಿರ್ಲಿಪ್ತ ಚಿನ್ಮಾತ್ರ ಸ್ವರೂಪ ಅಂತ ಹೇಗೆ ಹೇಳ್ತಾರೆ? ಅದನ್ನ ಅನುಮಾನ ಪ್ರಮಾಣದಿಂದ ಸಿದ್ಧ ಮಾಡ್ತಾರೆ. ಬಹಳ ಸ್ವಾರಸ್ಯವಾಗಿ ಸಾಂಖ್ಯರು ಆತ್ಮನ ಸ್ವರೂಪವನ್ನ ಅನುಮಾನ ಪ್ರಮಾಣದಿಂದ ಸಿದ್ಧ ಮಾಡುತ್ತಾರೆ ಹೊರತು ಅನುಭವದಿಂದ ಅಲ್ಲ. ವೇದಾಂತಿಗಳು ಆತ್ಮನ ಸ್ವರೂಪವನ್ನ ಅನುಭವದಿಂದ ಸಿದ್ಧ ಮಾಡ್ತಾರೆ. ಮತ್ತು ಸಾಂಖ್ಯರು ಆತ್ಮನನ್ನ ಅನೇಕ ಅಂತ ಹೇಳ್ತಾರೆ. ಸಾಂಖ್ಯ ಅನೇಕಾತ್ಮವಾದಿನ, ವೇದಾಂತಿನ ಆತ್ಮೈಕತ್ವವಾದಿನ, ಆತ್ಮದ್ವಿತೀಯತ್ವವಾದಿನ. ಹೀಗಾಗಿ ಸಾಂಖ್ಯರಿಗೂ ವೇದಾಂತಿಗಳಿಗೂ ಬಹಳ ಬಹಳ ವ್ಯತ್ಯಾಸ ಉಂಟು. ನೋಡಿ, ಸಾಂಖ್ಯರು ವೇದಾಂತ ದರ್ಶನಕ್ಕೆ ಸಮೀಪ ತಮವರ್ತಿಗಳು, ನಿಯರರ್ ದ್ಯಾನ್ ದ ನಿಯರೆಸ್ಟ್. ಆದರೆ ಅವರು ಫಾರ್ದರ್ ದ್ಯಾನ್ ದ ಫಾರ್ದೆಸ್ಟ್. ಯಾವಾಗ ದ್ವೈತವನ್ನು ಸತ್ಯ ಅಂತ ಒಪ್ಕೊಂಡ್ರೋ, ಯಾವಾಗ ಆತ್ಮಾನಾತ್ಮರ ಅಧ್ಯಾಸದಲ್ಲಿ ಆತ್ಮನನ್ನ ಅನೇಕ ಅಂತ ಒಪ್ಕೊಂಡ್ರು, ತುಂಬಾ ದೂರ, ಬಹಳ ದೂರ. ಒಂದ್ ಪುಟ್ಟ ಉದಾಹರಣೆ ಕೊಡ್ತೀನಿ. ಒಂದ್ 10 ಅಡಿ ದೂರದಿಂದ ನೋಡಿದಾಗ ಬಂಗಾರದ ಸರ, ಬಂಗಾರದ ಬಳೆ, ಬಂಗಾಲ್ ಮುಂಗರ, ಇನ್ನೊಂದು ಉಮಾ ಗೋಲ್ಡ್ ಸರ. ಇವಾಗ ಬಹಳ ಬಂದ್ಬಿಟ್ಟಿದೆ ಅಂತ 1 ಗ್ರಾಮ್ ಗೋಲ್ಡ್ ಸರ, 1 ಗ್ರಾಮ್ ಗೋಲ್ಡ್ ಯಾವುದು ಬಳೆ 10 ಅಡಿ ದೂರದಿಂದ ನೋಡಿದಾಗ
ಅದನ್ನ ವಿಡಿಯೋ ಮಾಡಿ ನೋಡಿದ್ರೆ ಒಂದೇ ತರ ಕಾಣಿಸುತ್ತೆ, ಏನೂ ವ್ಯತ್ಯಾಸವಿಲ್ಲ. ಹೌದಾ? ಹತ್ತಿರದಲ್ಲಿ ನೋಡಿದ್ರು ಕಣ್ಣಿಂದ ನೋಡ್ತಾ ಇದ್ರೆ ಇದು ಬಂಗಾರಕ್ಕಿಂತಲೂ ಜ್ವರ ನಡೀತಾ ಇದೆ. ಆದರೆ ಅದನ್ನ ಅಕ್ಕಸಾಲೆಯನ್ನು ಕೊಟ್ಟು ಮಾರಾಟ ಮಾಡಕ್ ಹೋದಾಗ ಬಂಡವಾಳ ಗೊತ್ತಾಯ್ತು. ಅಮ್ಮ ಇದು ಬಂಗಾರವೇ ಅಲ್ಲ, ಉಮಾ ಗೋಲ್ಡ್ ಅಂದ್ಬಿಡ್ತಾನ ನೋಡಿ, ರೋಲ್ಡ್ ಗೋಲ್ಡ್. ಅವನಿಗೆ ಗೊತ್ತಾಗುತ್ತೆ ಈ ಬಂಗಾರದ ಸರಕ್ಕೆ 5 ಲಕ್ಷ, ಈ ಉಮಾ ಗೋಲ್ಡ್ ಸರಕ್ಕೆ 5,000 ರೂಪಾಯಿ. ಎಷ್ಟು ಸಣ್ಣ ವ್ಯತ್ಯಾಸ ನೋಡ್ಕೊಳ್ಳಿ. ಯಾಕೆ? ಇದು ಒರಿಜಿನಲ್, ಇದು ಡೂಪ್ಲಿಕೇಟ್. ಹಾಗೆ ಸಾಂಖ್ಯರು ವೇದಾಂತಿಗಳ ಪಕ್ಕದಲ್ಲಿ ಹೋಗುತ್ತಿರುವಾಗ ಪಾಪ ಸಾಮಾನ್ಯ ಮುಮುಕ್ಷುಗಳಿಗೆ ಎರಡು ಒಂದೇ ಆಗಿದ್ದಲ್ಲ. ಇಬ್ಬರು ವೇದಾಂತಿಗಳೇ, ಇಬ್ಬರು ವಿವೇಕರೇ ಆಗಿದ್ದಾರಲ್ಲ ಅನ್ಸುತ್ತೆ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳೆಂಬ ಒಳ್ಳೆ ಅಕ್ಕಸಾಲಿಗರಂತೆ ವೇದಾಂತ ನಿಷ್ಠರು, ಬ್ರಹ್ಮಜ್ಞಾನಿಗಳು, ಪರಿಶುದ್ಧ ವೇದಾಂತಿಗಳು ನೋಡಿದಾಗ ಸಾಂಖ್ಯ ಸಿದ್ಧಾಂತ ಉಮಾ ಗೋಲ್ಡ್, ವೇದಾಂತ ದರ್ಶನ ಪ್ಯೂರ್ ಗೋಲ್ಡ್ ಅಂತ ಗೊತ್ತಾಗ. ಇದು ಬಹಳ ಸೂಕ್ಷ್ಮ ವಿಚಾರ, ಯಾರನ್ನೂ ನಿಂದೆ ಮಾಡ್ತಾ ಇಲ್ಲ. ಮುಮುಕ್ಷ ಜನಗಳಿಗೆ ಸಾಂಖ್ಯ ದರ್ಶನದಿಂದ ತುಂಬಾ ಮೋಸ ಆಗಿದೆ. 100ಕ್ಕೆ 99 ಜನಗಳು ಸಾಂಖ್ಯರನ್ನು ವೇದಾಂತಿಗಳನ್ನು ಒಂದೇ ಅಂತ ಹೇಳ್ಬಿಡ್ತಾರೆ. ಸಾಂಖ್ಯರು ಅವಿವೇಕದಿಂದ ಬಂದ ಅಂತಾರೆ, ವೇದಾಂತಿಗಳು ಅವಿದ್ಯೆಯಿಂದ ಬಂದ ಅಂತಾರೆ. ಸಾಂಖ್ಯರು ವಿವೇಕದಿಂದ ಮೋಕ್ಷ ಅಂತಾರೆ, ವೇದಾಂತಿಗಳು ವಿವೇಕದಿಂದ ಮೋಕ್ಷ ಅಂತ ಹೇಳ್ತಾರೆ. ಇಬ್ರು ಒಂದೇ ಅಂತಾರೆ. ಹೌದು, ಇಬ್ರು ಒಂದೇ ತರ ಕಾಣಿಸ್ತಾರೆ. ಹತ್ತಿರಕ್ಕೆ ಹೋಗಿ ನೋಡಿದಾಗ ಸಾಂಖ್ಯರು 110% ದ್ವೈತಿಗಳು, ಅವಿವೇಕದ ಸ್ಥಿತಿಯಲ್ಲಿಯೂ ಪ್ರಕೃತಿ ಪುರುಷರು ಸತ್ಯ, ವಿಚಾರ ಮಾಡಿದ ಮೇಲೂ ಪ್ರಕೃತಿ ಪುರುಷರು ಸತ್ಯ, ಮೋಕ್ಷದಲ್ಲೂ ಪ್ರಕೃತಿ ಪುರುಷರು ಸತ್ಯ. ಯಾವಾಗ ಪ್ರಕೃತಿ ಪುರುಷರು ಇಬ್ಬರು ಸತ್ಯವಾಗಿದ್ದಾರೋ ಅಲ್ಲಿ ವಿವೇಕವಾದ ಮೇಲೂ ಬಂಧಮಾಗುವುದಕ್ಕೆ ಅವಕಾಶ ಉಂಟು. ವೇದಾಂತಿಗಳಾದರೂ ಪ್ರಾರಂಭದ ಹಂತದಲ್ಲಿ ಅಧ್ಯಾರೋಪ ದೃಷ್ಟಿಯಿಂದ ಪ್ರಕೃತಿ ಪುರುಷ ವಿವೇಕ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ವಿವೇಕ ಮಾಡ್ಕೋತಾ ಹೋದಂತೆ ಪ್ರಕೃತಿ ಎನ್ನುವಂತಹದ್ದು ಮಾಯಾ, ಅವಿದ್ಯಾ ಕಲ್ಪಿತ, ಜೊಳ್ಳು ಎಂದು ತಿಳಿಸಿ ಆತ್ಮನೊಬ್ಬನೇ ಪರಮಾರ್ಥ. ಆತ್ಮನಿಗಿಂತ ಭಿನ್ನವಾಗಿ ಅನಾತ್ಮವಾದ ಪ್ರಕೃತಿ ಇಲ್ಲವೇ ಇಲ್ಲ ತಿಳಿಸಿದರು. ಮುಂದಕ್ಕೆ ಹೋದಾಗ ಆತ್ಮ ಅನಾತ್ಮ ವಿವೇಕ ಎನ್ನುವುದೇ ಇಲ್ಲ. ಇದನ್ನೇ ಸತ್ಯಮಿಥ್ಯಾ ವಿವೇಕ. ರಜ್ಜು ಸರ್ಪ ವಿವೇಕದಂತೆ ಇರುವುದು ಒಂದೇ, ಅದು ಹಗ್ಗ. ಒಬ್ಬನು ಹಗ್ಗ ಅಂತಾನೆ, ಮತ್ತೊಬ್ಬ ಹಾವು ಅಂತಾನೆ, 2 ಪದಾರ್ಥ ಹಾಕೊಂಡ್ಬಿಡುತ್ತೆ. ಹತ್ತಿರಕ್ಕೆ ಹೋಗಿ ನೋಡಿದಾಗ ಸರ್ಪ ಇಲ್ಲವೇ ಇಲ್ಲ. ಇರುವುದು ಅದೇ ರೀತಿಯಲ್ಲಿ ಏಕಮೇವಾದ್ವಿತೀಯಂ ಬ್ರಹ್ಮ. ವೇದಾಂತ ದರ್ಶನದಲ್ಲಿ ತಿಳಿಸಿರುವಂತೆ ಆತ್ಮ ಸ್ವರೂಪ ಅರ್ಥ ಮಾಡ್ಕೊಂಡ್ಬಿಟ್ರೆ ಜ್ಞಾತೇ ದ್ವೈತಂ ನ ವಿದ್ಯತೆ. ಇದನ್ನ ಬಹಳ ಸೊಗಸಾಗಿ ಹೇಳಿದ್ದಾರೆ. ಇಹ ಪುನಃ ದೃಷ್ಟಾಂತದಲ್ಲಾಗ್ಬೋದು. ಇಲ್ಲಾದರೂ ಅಧ್ಯಾಸ ಸದ್ಭಾವ ನಿರ್ಧಾರಣಾರ್ಥಂ, ಅಧ್ಯಾಸವನ್ನ ಇದೆ ಎಂದು ನಿರ್ಧಾರಣೆ ಮಾಡುವುದಕ್ಕಾಗಿ ಇವರು ಯಾವ ಪ್ರಮಾಣಗಳನ್ನ ಬಳಸುತ್ತಾರೆಯೋ ಕರ್ಮೋಪಯೋಗ, ಯಾನ್ಯೇವ ಪ್ರಮಾಣಾನಿ ವಿನಿಯುಜ್ಯಂತೆ ವ್ಯಾಖ್ಯಾನಕಾರೈಃ. ಕರ್ತರಿ ಮಾಡ್ತೇನೆ. ಇಹ ಪುನಃ ಅಧ್ಯಾಸ ಸದ್ಭಾವ ನಿರ್ಧಾರಣಾರ್ಥಂ ವ್ಯಾಖ್ಯಾನಕಾರಾಃ ಪಂಡಿತಾಃ ಯಾನ್ಯೇವ ಪ್ರಮಾಣಾನಿ. ಇದು ವಿನಿಯುಂಕ್ತೆ ಯುಂಜಾತೆ ಯುಂಜತೆ ವಿನಿಯುಂಜತೆ ವಿನಿಯೋಗ ಮಾಡುತ್ತಾರೆಯೋ ಆ ಪ್ರಮಾಣಗಳು ತಾನ್ಯೇವ, ಆ ಪ್ರಮಾಣಗಳೇ ಅಧ್ಯಾಸ ಪುರಸ್ಸರತ್ವೇನ ನಿರ್ಧಾರಣೀಯಾನಿ, ಅವುಗಳೇ ಅಧ್ಯಾಸ ಪುರಸ್ಸರವಾಗಿ ಯಾವ ಪ್ರಮಾಣಗಳನ್ನ ಬಳಸಿಕೊಂಡು
ಅಧ್ಯಾಸ ಸ್ವರೂಪವನ್ನ ನಿರ್ಣಯ ಮಾಡ್ತಾ ಇದ್ದಾರೋ ಆ ಪ್ರಮಾಣಗಳೇ ಅಧ್ಯಾಸದಿಂದ ಬಂದಿವೆ ಅನ್ನುವಂಥ ಸ್ವಾರಸ್ಯ. ತಾನ್ಯೇವ ಪ್ರಮಾಣಾನಿ ಅಧ್ಯಾಸ ಪುರಸ್ಸರತ್ವೇನ ಅಧ್ಯಾಸ ಪುರಸ್ಸರಾಣಿ ಇತಿ ನಿರ್ಧಾರಣೀಯಾನಿ ನಿರ್ಧಾರಣೆ ಮಾಡಬೇಕಾಗಿದೆ ಎನ್ನುವಂತ ವೈಷಮ್ಯ ಉಂಟು, ವೈಧರ್ಮ್ಯ ಉಂಟು ಅಂದ್ಬಿಟ್ರು. ತಸ್ಮಾದಾದ್ದರಿಂದ ನ ಪ್ರಮಾಣೈರೇವ ಪರೀಕ್ಷತಾ ಸಂಭವತಿ ಪ್ರಮಾಣಾನ. ವಾಕ್ಯ ತುಂಬಾ ಜೋರಾಗಿದೆ. ಈ ವಾಕ್ಯವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಅವನು ಧೀರನಾಗಿರ್ಬೇಕು, ಸುಲಭವಲ್ಲ, ಪಂಡಿತೋತ್ತಮರಿಗೆ ಅರ್ಥವಾಗುವಂತಹ ವಾಕ್ಯಗಳಲ್ಲ. ತಸ್ಮಾದಾದ್ದರಿಂದ ಪ್ರಮಾಣೈರೇವ ಪ್ರಮಾಣಗಳಿಂದಲೇ ಪ್ರಮಾಣಾನ ಪ್ರಮಾಣಗಳ ಪರೀಕ್ಷತ ಪರೀಕ್ಷೆ ಮಾಡಲ್ಪಡುವಿಕೆ ಎನ್ನುವಂತಹದ್ದು ನ ಸಂಭವತೆ ಸಿದ್ಧವಾಗುವುದಿಲ್ಲ. ಎಷ್ಟಾನಂದವಾಗಿದೆ. ಪ್ರಮಾಣಗಳಿಂದ ಪ್ರಮಾಣಗಳ ಸಿದ್ಧಿಯಾಗಲಾರದು. ಎರಡು ಪ್ರಮಾಣ, ಒಂದು ಪರೀಕ್ಷೆಗೆ ಒಳಗಾಗಿರುವ ಪ್ರಮಾಣ, ವಿಚಾರಕ್ಕೆ ಒಳಗಾಗಿರುವ ಪ್ರಮಾಣ, ಮತ್ತೊಂದು ಅದಕ್ಕೆ ಮುಂಚೆ ಇರುವಂತಹ ಪ್ರಮಾಣ. ಎಲ್ಲಾ ಪ್ರಮಾಣಗಳು ಕೂಡ ಅವಿದ್ಯಾ ಪುರಸ್ಕೃತ್ಯ ಪ್ರವರ್ತಾನೆ. ಎಷ್ಟು ಸುಲಭವಾಗಿದೆ, ಎಷ್ಟು ಸೂಕ್ಷ್ಮ ವಿಚಾರ. ಯತ್ರ ಪ್ರಮಾಣತ್ವಂ ತತ್ ಅವಿದ್ಯಾ ಪುರಸ್ತರತ್ವಂ, ಯತ್ರ ದ್ವೈತತ್ವಂ ತತ್ ಅವಿದ್ಯಾ ಕಲ್ಪಿತತ್ವಂ, ಯತ್ರ ದ್ವೈತ ಜ್ಞಾನಂ ತತ್ರ ಅವಿದ್ಯಾವತ್ವಂ. ಎಲ್ಲಿ ದ್ವೈತ ಜ್ಞಾನ ಉಂಟೋ, ಬ್ರಹ್ಮ ಒಂದು, ಪ್ರಪಂಚ ಒಂದು, ಜೀವರು ಒಂದು ಎನ್ನುವಂತ ಭೇದ ಜ್ಞಾನ ಉಂಟು, ತತ್ರ ಅವಿದ್ಯಾ ವಿರಾಜತೆ. ನೋಡಿದ್ರ, ಎಲ್ಲಿ ಡಸ್ಟ್ ಉಂಟೋ, ಎಲ್ಲಿ ಕೊಳೆ ಉಂಟೋ, ಎಲ್ಲಿ ಕೆಸರು ಉಂಟೋ ಅಲ್ಲಿ ರೋಗ ವಿರಾಜಂತೆ. ಅದೇ ರೀತಿಯಲ್ಲಿ ಅವಿದ್ಯಾಂ ವಿನ ಪ್ರಮಾಣಾನಿ ನ ಸಂತಿ. ಅವಿದ್ಯಾಯಾಂ ಸತ್ಯಾಮೇವ ಪ್ರಮಾಣಾನಾಂ ಅಸ್ತಿತ್ವಂ ಎನ್ನುವಂತಹದ್ದು ಶ್ರೀ ಶಂಕರರ ಅಭಿಪ್ರಾಯ. ಆದ್ದರಿಂದ ಪ್ರಮಾಣೈರೇವ ಪ್ರಮಾಣಗಳಿಂದಲೇ ಪ್ರಮಾಣಾನಾಂ ಪ್ರಮಾಣಗಳ ಪರೀಕ್ಷ್ಯತ ಪರೀಕ್ಷ್ಯಂತೆ ಇತಿ ಪರೀಕ್ಷ್ಯಾಃ ಪರೀಕ್ಷ್ಯಾನಿ ತೇಷಾಂ ಭಾವಃ ಪರೀಕ್ಷತ ಪರೀಕ್ಷತ್ವಂ. ಇದು ಪರೀಕ್ಷತ ಅಲ್ಲ, ಪರೀಕ್ಷ್ಯತ ಯಕಾರ ಬೇಕು. ಆದ್ದರಿಂದ ಪ್ರಮಾಣಗಳಿಂದಲೇ ಪ್ರಮಾಣಗಳನ್ನ ಪರೀಕ್ಷೆ ಮಾಡಬೇಕು ಎನ್ನುವಂತ ಮಾತು ಸರಿಯಲ್ಲ ಅನ್ಬಿಟ್ಟು ಇದಕ್ಕೆ ಸುರೇಶ್ವರಾಚಾರ್ಯರವರ ವಾರ್ತಿಕ ಕೋಟ್ ಮಾಡ್ತಾ ಇದ್ದಾನೆ. ಏನ್ ಸ್ವಾಮಿ ಇದು? ಸುಲಭವಲ್ಲ. ಇದು ಅಧ್ಯಾಸ ಭಾಷ್ಯ, ಶಾಂಕರ ಭಾಷ್ಯ, ಬ್ರಹ್ಮಸೂತ್ರ ಭಾಷ್ಯ. ಅದಕ್ಕೆ ಅರ್ಥ ಮಾಡುವಾಗ ಶಂಕರರ ಬೆಂಬಳಿಯ ಶಿಷ್ಯರಾಗಿರುವ ಸುರೇಶ್ವರಾಚಾರ್ಯರು ಬರೆದಿರುವಂತ ಬೃಹತ್ ಭಾಷ್ಯ ವಾರ್ತಿಕದಿಂದ ಪ್ರಮಾಣ ವಾಕ್ಯ ಉದ್ಧಾರ ಮಾಡ್ತಾರೆ. ಯಥೋಕ್ತಂ ವಾರ್ತಿಕಕಾರೈ. ನೋಡಿ, ಗುರುಗಳವರು ಸ್ವರೇಶ್ವರೈ ಅಂತ ಹೇಳಲಿಲ್ಲ. ಸ್ವರೇಶ್ವರನಿಗೆ ಹೆಸರು ವೇದಾಂತ ವಾರ್ತಿಕಕಾರ, ಶಂಕರನಿಗೆ ಹೆಸರು ವೇದಾಂತ ಭಾಷ್ಯಕಾರ, ಭಗವಾನ್ ಬಾದರಾಯಣಾಚಾರ್ಯರಿಗೆ ಹೆಸರು ವೇದಾಂತ ಸೂತ್ರಕಾರ. ಇದು ಗೌರವಯುಕ್ತವಾದ ಮಾತು. ಯಥೋಕ್ತಂ ಭಗವತ್ಪಾದೈ ವಾರ್ತಿಕಕಾರೈ ಸ್ವರೇಶ್ವರಾಚಾರ್ಯೈ ಪ್ರಮಾಣಾನಾಂ ಪ್ರಮಾಣತ್ವಂ ನ ಸ್ವರೂಪ ಪ್ರಮೇಯತ ನ ಚ ಮಾನಾಂತರಾದಿಷ್ಟಂ ತಯೋಸ್ತುಲ್ಯ ಸ್ವಭಾವತಃ. ಬೃಹತ್ ಭಾಷ್ಯ ವಾರ್ತಿಕ 4ನೇ ಅಧ್ಯಾಯ 4ನೇ ಬ್ರಾಹ್ಮಣ 339ನೇ ಶ್ಲೋಕ ನೋಡಿ. ಯಾರು ನೋಡ್ತಾ ಯಾರು ಬೇಡ. ಮುಮುಕ್ಷುಗಳಾಗಿ ವಿವೇಕಿಗಳಾಗಿ ಶಂಕರರ ಪರಮ ಭಕ್ತರಾಗಿ
ವಿಚಾರ ಮಾಡ್ಬೇಕು. ಅಂತವರೇ ಪರಮ ಪೂಜ್ಯ ನಿಮ್ಮೆಲ್ಲರ ಸದ್ಗುರುಗಳಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು. ಪ್ರಮಾಣಗಳ ಪ್ರಮಾಣತ್ವಂ ಬೀಯಿಂಗ್ ವ್ಯಾಲಿಡ್ ಮೀನ್ಸ್ ಆಫ್ ದ ಮೀನ್ಸ್. ಪ್ರಮಾಣಗಳ ಪ್ರಮಾಣವಾಗಿರುವಿಕೆಯು ನ ಸ್ವರೂಪ ಪ್ರಮೇಯ, ಅದರ ಸ್ವರೂಪವು ಪ್ರಮೇಯವಾಗಿರಲು ಸಾಧ್ಯವಿಲ್ಲ. ನಚ ಮಾನಾಂತರಾತ್, ಒಂದು ಪ್ರಮಾಣ, ಮಾನ ಅಂದ್ರೆ ಪ್ರಮಾಣ, ಮತ್ತೊಂದು ಪ್ರಮಾಣದಿಂದ ಸಿದ್ಧವಾಗಲು ಸಾಧ್ಯವಿಲ್ಲ. ಏಕೆ? ತಯೋ ಎರಡೂ ಕೂಡ ತುಲ್ಯ ಸ್ವಭಾವತಃ. ಈ ಪ್ರಮಾಣ ಎಷ್ಟು ಪ್ರಮಾಣವೋ ಅದು ಪ್ರಮಾಣಿಯಾಗಿದೆ. ಒಂದು ದೀಪದಿಂದ ಮತ್ತೊಂದು ದೀಪದ ಸಿದ್ಧಿ ಮಾಡ್ಬೇಕು. ಒಂದ್ ದೀಪ ಉರಿತಾ ಇದೆ, ಜೋರ ಉರಿತಾ ಇದೆ. ಆ ದೀಪವಿದೆ ಎನ್ನುವುದಕ್ಕೆ ಏನ್ ಪ್ರಮಾಣ ಅಂದ್ರೆ ಇನ್ನೊಂದು ದೀಪ ಸಂಬಂಧ. ಅದಕ್ಕೇನ್ ಪ್ರಮಾಣ? ಇನ್ನೊಂದು ದೀಪ ಸಂಬಂಧ. ಅನವಸ್ಥಾ ದೋಷ ಬೇಡ. ಎಲ್ಲ ಪ್ರಮಾಣಗಳು ಆತ್ಮನಿಂದ ಸಿದ್ಧವಾಗ್ತಾ ಇವೆ. ಎಲ್ಲ ಪ್ರಮಾಣಗಳಿಗೂ ಅವಿದ್ಯೆಯೇ ಮೂಲ ಕಾರಣ. ಯಾವತ್ ಕಾಲಂ ಯಾವತ್ ಪರ್ಯಂತಂ ಅವಿದ್ಯಾ ವಿರಾಜತೆ ತಾವತ್ ಪರ್ಯಂತಂ ಅಧ್ಯಾಸ, ತಾವತ್ ಪರ್ಯಂತಂ ಪ್ರಮಾಣ ವ್ಯವಹಾರ. ಏನ್ ಆನಂದವಾಗಿದೆ. ಒಂದು ಮಾತು, ಯಾವಾಗ ಮುಮುಕ್ಷವಾದ ಸಾಧಕ ವಿಚಾರವನ್ನು ಮಾಡ್ತಾ ಮಾಡ್ತಾ ತತ್ವ ತಿಳ್ಕೊಂಡ್ಬಿಡ್ತಾನೋ ಆಗ ಅವನಿಗೆ ಪ್ರಮಾಣಗಳ ಪ್ರಮಾಣತ್ವವೇ ಹೊರಟೋದು. ಪ್ರಮಾಣಂತೂ ಆ ಆತ್ಮ ನಿಶ್ಚಯ ತಂದ್ಬಿಟ್ರು ಶಂಕರಾಚಾರ್ಯರು. 1 1 4 ಅಲ್ವೇ? ಅರ್ಥ ಮಾಡಿಕೊಂಡು ಆತ್ಮವೆಲ್ಲವೂ ಆಗಿದೆ ಅಂತ ತಿಳ್ಕೊಂಡ್ಬಿಡ್ತಾನೋ ಅಲ್ಲಿವರೆಗೆ ಪ್ರಮಾಣಗಳು ಪ್ರಮಾಣವಾಗಿದ್ದು. ಯಾವಾಗ ಆತ್ಮಸ್ವರೂಪ ಅರ್ಥ ಮಾಡಿಕೊಂಡು ನಾನೇ ಬ್ರಹ್ಮ ಅಂತ ಅರ್ಥ ಮಾಡ್ಕೋತಾನೋ ಅಲ್ಲಿ ಪ್ರಮಾಣಂತೂ ಎಲ್ಲ ಪ್ರಮಾಣಗಳ ಪ್ರಮಾಣತ್ವ ಆ ಆತ್ಮನಿಶ್ಚಯ ಆತ್ಮಜ್ಞಾನವಾಗಿ ಬರುತ್ತಿರುತ್ತೆ. ಆತ್ಮಜ್ಞಾನವಾಯ್ತಾ ಎಲ್ಲ ಪ್ರಮಾಣಗಳಿಗೂ ಪ್ರಮಾಣಕ್ಕೂ ಹೊರಟು. ಪ್ರತ್ಯಯೋ ಯದ್ವತೆ ಪ್ರಮಾಣತ್ವೇನ ಕಲ್ಪಿತ. ಏನಮ್ಮ ಇದು? ಲೌಕಿಕಂ ತದ್ವದೇವೇದಂ ಪ್ರಮಾಣಂತೂ ಆ ಆತ್ಮನಿಶ್ಚಯ. ಬ್ರಹ್ಮಸೂತ್ರ ಶಾಂಕರ ಭಾಷ್ಯ 1 1 4 ಅಲ್ಲಿ 3 ಶ್ಲೋಕ ಕೋಟ್ ಮಾಡಿದ್ದ. ಶ್ರೀರಾಮ ಜಯ ರಾಮ್ ಜಯ ಜಯ. ಆ 3 ಶ್ಲೋಕಗಳ ಅರ್ಥವನ್ನ ಪರಮ ಪೂಜ್ಯ ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು 3 ದಿವಸ ಪಾಠ ಮಾಡಿದ್ದಾರೆ. ಅದರ ಅರ್ಥವನ್ನ ಸರಿಯಾಗಿ ತಿಳ್ಕೊಳ್ಬೇಕು ಅಂತ ಇಷ್ಟ ಇದ್ದರೆ ಅವನ್ ಕೆಲಸ ಮಾಡ್ಬೇಕು. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಬರೆದಿರುವ ಸೂತ್ರ ಭಾಷ್ಯಾರ್ಥ ತತ್ವ ವಿವೇಚನೆ ಎನ್ನುವಂತ ವ್ಯಾಖ್ಯಾನವನ್ನು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಅದು 3 ಅಧಿಕರಣ 4 ಇದೆ. ಶಾಸ್ತ್ರ ಮೊದಲನೇದು ಫಸ್ಟ್ ಅಥಾತೋ ಬ್ರಹ್ಮ ಜಿಜ್ಞಾಸ, ಜಿಜ್ಞಾಸಾಧಿಕರಣ. ಆಮೇಲೆ ಜನ್ಮಾದ್ಯಸ್ಯ ಯತಃ ಜನ್ಮಾದ್ಯಧಿಕರಣ. ಆಮೇಲೆ ಶಾಸ್ತ್ರ ಯೋನಿತ್ವಾಧಿಕರಣ. 4 ತತ್ವ ಸಮನ್ವಯ. ಯೋ ರಾಮ್ 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 ರಾಮ್. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರಿಗೆ ಒಂದು ಕಡೆಯಲ್ಲಿ ಕೋಟಿ ನಮಸ್ಕಾರ. ಸಚ್ಚಿದಾನಂದೇಂದ್ರ ಸರಸ್ವತಿ ಗುರುಗಳಿಗೆ ಅನಂತ ಕೋಟಿ ನಮಸ್ಕಾರ. ನಿನ್ನೆ ಸಂಜೀವ ಮುಗಿಸ್ಬಿಟ್ಟು ದಯಮಾಡಿಸಿದ್ರು. 1 3/4 ಗಂಟೆ ಮಂದಿ ಕೂತಿದ್ರು. ಬಹಳ ಸಂತೋಷವಾಯ್ತು. ದೊಡ್ಡ ಮಾತು ಹೇಳಿದ್ರು. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಕಾರುಣ್ಯ ಎಷ್ಟು ಹೇಳಿದ್ರು ಸಾಲದೊಂದು. ಏನಾದರೂ ಮಾಡಿ ಜಿಜ್ಞಾಸುಗಳನ್ನ ಉದ್ಧಾರ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಕನ್ನಡದಲ್ಲಿ, ಇಂಗ್ಲಿಷಿನಲ್ಲಿ, ಸಂಸ್ಕೃತ ಭಾಷೆಯಲ್ಲಿ ವ್ಯಾಖ್ಯಾನವನ್ನು ಮಾಡಿ ವಿಮರ್ಶೆಯನ್ನು ಮಾಡಿ ಮುಮುಕ್ಷು ಜನಗಳಿಗೆ ವೇದಾಂತದ ರಾಜ ಮಾರ್ಗವನ್ನ ತೋರಿಸ್ಕೊಟ್ಟಿದ್ದಾರೆ. ಇನ್ನೊಂದು ಅವ್ರಿಗೆ ಇಷ್ಟವಾದ ಹಾಡು ಅಧ್ಯಾತ್ಮ ಗೀತಾವಳಿ ಹಾಡಿನಲ್ಲಿ ಎಷ್ಟು ಸೊಗಸಾಗಿ ಅದ್ವೈತ ವೇದಾಂತದ ಸಾರವನ್ನ
ತಿಳಿದುಕೊಟ್ಟಿದ್ದಾರೆ. ಅಬ್ಬಬ್ಬಬ್ಬ, ಶಂಕರರಿಗಿಂತಲೂ ಹೆಚ್ಚಾಗಿ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳಿಗೆ ಮುಮುಕ್ಷು ಜನಗಳು ಕೃತಜ್ಞರಾಗಿರ್ಬೇಕು. ಬರೀ ಗುರುಗಳ ವಿಚಾರವನ್ನೇ 3/4 ಗಂಟೆ ಬಂದು ನನಗೆ ತುಂಬಾ ಸಂತೋಷವಾಯ್ತು. ನಮ್ಮ ಗುರುಗಳ ಮಹಿಮೆಯನ್ನ ಅರ್ಥ ಮಾಡಿಕೊಂಡು ಅನುಭವಿಸಿ ನನ್ಗೆ ಯಾರಾದ್ರೂ ಹೇಳಿದ್ರೆ ನನ್ಗೆ ಅವರ ಮೇಲೆ ತುಂಬಾ ಪ್ರೀತಿ. ಅದು ಸತ್ಯ. 88ನೇ ವಯಸ್ಸಿನಲ್ಲಿ ಆ ಒಂದು ನೈಷಮ್ಯ ಸಿದ್ಧಿಗೆ ಕ್ಲೇಶಾಪಹರಿ ವ್ಯಾಖ್ಯಾನ ಬರೀಬೇಕು. ಏನ್ರಿ ಎಷ್ಟು ಡಿಫರೆಂಟ್ ಟೈಪ್ಸ್ ಇದೆ. ಇನ್ನೊಂದು ಮಾತು ಹೇಳಿದ್ರು ಸಂಜೀವ ಮೂರ್ತಿಗಳು, ಹೊಳೆ ನರಸೀಪುರದ ಆಶ್ರಮದಲ್ಲಿ ಪ್ರೆಸ್ ಇತ್ತು. ಅಧ್ಯಾತ್ಮ ಪ್ರಕಾಶ ಪ್ರೆಸ್ ಅಂತ ಹೆಸರು. ಆ ಪ್ರೆಸ್ ಇಲ್ಲ ಇವಾಗ. ಆ ಪ್ರೆಸ್ ಅನ್ನ ತೆಗೆಯಬಾರದಾಗಿತ್ತು. ಹಾಗೆ ಇಟ್ಟಿದ್ದಿದ್ರೆ ಇವತ್ತಿನ ಜನಗಳಿಗೆ ಸದ್ಗುರುಗಳ ಶ್ರಮ ಅರ್ಥವಾಗ್ತಾ ಇತ್ತು. ಇವತ್ತು ಒಂದ್ ಪುಟ ಕಂಪೋಸ್ ಮಾಡ್ಬೇಕಾದ್ರೆ 5 ನಿಮಿಷ ಸಾಕು, ಎಷ್ಟು ಜಿಪಿ ಮಾಡ್ಬಿಡ್ತಾರೆ. ಆದ್ರೆ ಹಿಂದಿನ ಕಾಲದ ಆ ಲಿಟ್ಸು ಸೀಸ 1 ಇಂಚ್ ಮಳೆ ಅದನ್ನ ಜೋಡಿಸ್ಬಿಟ್ಟು ಒಂದ್ ಪುಟ ಮಾಡ್ಬೇಕು ಅಂದ್ರೆ ಇವತ್ತಿನ ಆ ಕಂಪೋಸಿಟರ್ಸ್ಗೆ 10 ಗಂಟೆ ಬೇಕು. 10 ಗಂಟೆಗೆ 1 ಪೇಜ್ ಕಂಪೋಸ್ ಮಾಡ್ಬೋದು. ಇಂಥ ಸಮಯದಲ್ಲಿ ಪೂಜ್ಯ 300 ಪುಸ್ತಕ ಸಂಸ್ಕೃತದಲ್ಲಿ ಕನ್ನಡದಲ್ಲಿ ಬರೆದಿದ್ದಾರೆ ಅಂದ್ರೆ ಅದನ್ನ ಅನ್ಇಮ್ಯಾಜಿನಬಲ್ ಅಂತ ಹೇಳಿದ್ರು. ಸತ್ಯ. ಸಂಜೀವ ಮೂರ್ತಿಗಳವರು ಆ ಗುರುಗಳ ಅಧ್ಯಾತ್ಮ ಗೀತಾವಳಿಯಿಂದ ಪ್ರಭಾವಿತರಾಗಿ ಗುರುಗಳಲ್ಲಿ ಅಪಾರವಾದ ಭಕ್ತಿ ಇಟ್ಕೊಂಡಿದ್ದಾರೆ. ನನಗೆ ತುಂಬಾ ಸಂತೋಷ. ನಾನು ಯಥಾ ಪ್ರಮಾಣ ಸತ್ತಾಂ ಅನಭ್ಯುಪಗಂತೃಭಿರಪಿ ವೇದಾಂತಿಭಿಃ ಮಾಧ್ಯಮಿಕೈರ್ವಾ ತದಸ್ತಿತ್ವ ನಾಸ್ತಿತ್ವಾನುಸರಣ ಉದಾಸೀನೈರೇವ ಪ್ರಮಾಣಾಪೇಕ್ಷಿಣೀ ತಥಾ ತದಸ್ತಿತ್ವಾಭ್ಯುಪಗಂತೃಭಿಃ ವಾದ್ಯಂತರೈಃ ಸಹ ಪ್ರವರ್ತ್ಯಂತೆ. ಏವಮೇವ ಇಹಾಪಿ ಭಗವತ ಅಧ್ಯಾಸಪರಸ್ತರತ್ವ ತದಭಾವ ಅನುಸರಣ ಉದಾಸೀನೇನೈವ ಪ್ರಥಮಂ ಪ್ರಮಾಣಾನಿ ಆದೀಯಂತೆ ತತಶ್ಚ ಪ್ರಮಾಣಾನಿ ಪರೀಕ್ಷ್ಯ ತತ್ಪರಸ್ತರತ್ವಂ ಸ್ಥಾಪ್ಯತೆ ತತ್ತಕೋ ದೋಷಃ ಇತಿ ಚೇತ್ ನೇದಮಪೀಹ ಘಟತೆ. ಅದ್ಭುತವಾಗಿದೆ. ಈಗ ಒಬ್ಬ ಪೂರ್ವ ಪಕ್ಷಿ ಹೇಳ್ತಾನೆ, ಶಂಕರಾಚಾರ್ಯರು ಮತ್ತು ಬೌದ್ಧರಾದ ನಾಸ್ತಿಕವಾದಿಗಳು ಇಬ್ರು ಒಂದೇ, ಅಥವಾ ಶಂಕರಾಚಾರ್ಯರು ಬೌದ್ಧರು ಇಬ್ರು ಒಂದೇ ತರ ಹೇಳ್ತಾ ಇದ್ದಾರಲ್ಲ? ಇಲ್ಲ. ಅದು ನ ಇದಮಪಿ ಹೆಗಡೆ ಇದಮಪಿ. ಈ ವ್ಯಾಖ್ಯಾನವೂ ಕೂಡ ಅಭಿಪ್ರಾಯವು ಇಹ ಅಧ್ಯಾಸ ಭಾಷ್ಯದ ಈ ಪ್ರಕರಣದಲ್ಲಿ ನ ಘಟತೆ ಹೊಂದುವುದಿಲ್ಲ. ಶಂಕರಾಚಾರ್ಯರನ್ನ ನೀವು ಬೌದ್ಧರು ಅಂತ ಹೇಳುವುದು ತಪ್ಪು. ಶಂಕರಾಚಾರ್ಯರು ಬೌದ್ಧರಲ್ಲ, ಶಂಕರಾಚಾರ್ಯರು ಶೂನ್ಯವಾದಿಗಳು ಅಲ್ಲ, ಶಂಕರಾಚಾರ್ಯರವರು ಬೌದ್ಧರ ನಾಸ್ತಿಕವಾದಿಗಳು ಅಲ್ಲ ಅನ್ನುವುದನ್ನು ತೋರಿಸ್ತಾರೆ. ಇದನ್ನ ನೀವು ಅರ್ಥ ಮಾಡ್ಕೋಬೇಕಾದ್ರೆ ದಯವಿಟ್ಟು ಮಾಂಡೂಕ್ಯರ ವಿವೃತಿ ಪುಸ್ತಕ ಓದಿ. ಏನ್ ಬರೆದಿದ್ದಾರೆ ಮಾಂಡೂಕ್ಯ ರಹಸ್ಯ ವಿವೃತಿ. ಇನ್ನೊಂದು ಪುಸ್ತಕ ಶುದ್ಧ ಶಾಂಕರ ಪ್ರಕ್ರಿಯಾ ಭಾಸ್ಕರ ಸಂಸ್ಕೃತ ಬರೆದಿದ್ದಾರೆ. ಯಾಕೆ? ಪಂಡಿತರಿಗೋಸ್ಕರವಾಗಿ. ಆದರೆ ಯಾವ ಪಂಡಿತರು ಪುಸ್ತಕ ಮುಟ್ಟುವುದು ಬೇಡ, ಬಿಟ್ಟು ನಾವು ಸಂತೋಷ ಪಡೋಣ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ಶಿವ ಶಿವ ಪರಮಾತ್ಮ ಶಿವ. ಮಾಂಡೂಕ್ಯೋಪನಿಷತ್ತಿನಲ್ಲಿ ನಾಂತಃ ಪ್ರಜ್ಞಂ ನ ಬಹಿಷ್ಪ್ರಜ್ಞಂ ನೋ ಭಯತಃ ಪ್ರಜ್ಞಂ ನ ಪ್ರಜ್ಞಾನಘನಂ ನ ಪ್ರಜ್ಞಂ ನಾಪ್ರಜ್ಞಂ ಅದೃಷ್ಟಂ ಅವ್ಯವಹಾರ್ಯಂ ಅಗ್ರಾಹ್ಯಮಲಕ್ಷಣಂ ಅಚಿಂತ್ಯಮವ್ಯಪದೇಶ್ಯಂ
ಏಕಾತ್ಮಪ್ರತ್ಯಯಸಾರಂ ಪ್ರಪಂಚೋಪಶಮಂ ಶಾಂತಂ ಶಿವಮದ್ವೈತಂ ಚತುರ್ಥಂ ಮನ್ಯಂತೆ ಸ ಆತ್ಮಾ ಸ ವಿಜ್ಞೇಯಃ ಮಾಂಡ್ಯೂಕ್ಯಮೇಕ ಏವ ಅಲಂ ಮುಮುಕ್ಷೂಣಾಂ ವಿಮುಕ್ತಯೇ ಎನ್ನುವಂತೆ ಭಗವಾನ್ ಗೌಡಪಾದಾಚಾರ್ಯರು ಸಾವಿರಾರು ವರ್ಷಗಳ ಹಿಂದೆಯೇ ವಿಚಾರ ಮಾಡಿ ಸಾರ್ವತ್ರಿಕ ಪರಿಪೂರ್ಣಾನುಭವಕ್ಕೆ ಹೊರೆಹಚ್ಚಿ ತತ್ವವನ್ನು ಪ್ರತಿಪಾದಿಸಿದ್ದಾರೆ. ಈ ಹಾಡು ಇಡೀ ಮಾಂಡುಕ್ಯ ಸಾರ. ವೈಶ್ವಾನರ, ತೈಜಸ, ಪ್ರಾಜ್ಞ ಮೂರನ್ನೂ ಅನುಭವಾನುಸಾರವಾಗಿ ವಿಚಾರ ಮಾಡಿದರೆ ತಾನೇ ತುರೀಯ ಎಂಬ ತಿಳುವಳಿಕೆ ನಿಶ್ಚಿತ. ಮೂರು ಅವಸ್ಥೆ ಎಂಬುದೇ ಕಲ್ಪಿತ. ಶ್ರೀಗಳವರು ತಮ್ಮ ಕೃತಿ ಪರಮಾರ್ಥ ಚಿಂತಾಮಣಿಯಲ್ಲಿ ಅವಸ್ಥೆ ಎಂದರೆ ಆತ್ಮನು ತೋರಿಕೊಳ್ಳುವ ಬಗೆ ಎಂದಿದ್ದಾರೆ. ಇದು ವೇದಾಂತವೊಂದರಿಂದಲೇ ವೇದ್ಯ. ಈಗ ವೇದಾಂತದ ಶಿವನನ್ನು ಕೇಳೋಣ. ಶಿವ ಪರಮಾತ್ಮ ಶಿವ ಶಿವಾಧವ ನಿಖಿಲಾತ್ಮ ಶಿವ 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 ಪರಮಾತ್ಮ ಶಿವ ಶಿವಾಧವ ನಿಖಿಲಾತ್ಮ ಶಿವ 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 ಒಳ ಅರಿವಲ್ಲದ ಅರಿವೆ ಶಿವ ಹೊರ ಅರಿವಲ್ಲದ ಅರಿವೆ ಶಿವ ಒಳ ಅರಿವಲ್ಲದ ಅರಿವೆ ಶಿವ ಹೊರ ಅರಿವಲ್ಲದ ಅರಿವೆ ಶಿವ ಒಳ ಹೊರ ಅರಿವನು ಹೆಪ್ಪರಿವನು ಬಿಟ್ಟರಿವು ಮರೆವೆಯುಳಿದಾರಿವೆ ಶಿವ ಒಳ ಹೊರ ಅರಿವನು ಹೆಪ್ಪರಿವನು ಬಿಟ್ಟರಿವು ಮರೆವೆಯುಳಿದಾರಿವೆ ಶಿವ 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 ಪರಮಾತ್ಮ ಶಿವ ಆ ಕರ್ಣಕ್ಕೆ ನಿಲುಕದ ಇರವೆ ಶಿವ ಕುರು ಹಿಡಲಿಯುವ ಇರವೆ ಶಿವ ಕರ್ಣಕ್ಕೆ ನಿಲುಕದ ಇರವೆ ಶಿವ ಕುರು ಹಿಡಲಿಯುವ ಇರವೆ ಶಿವ ಅರಿವು ಮಾತು ಗೋಚರಿಸಬಲ್ಲ ವ್ಯವಹರಣೆಯ ದಾಟಿಹ ಪರವೇ ಶಿವ ಅರಿವು ಮಾತು ಗೋಚರಿಸಬಲ್ಲ ವ್ಯವಹರಣೆಯ ದಾಟಿಹ ಪರವೇ ಶಿವ 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 ಪರಮಾತ್ಮ ಶಿವ ಆ ತಾನೇ ತಾನೆಂಬ
ಶಿವ ಮಾನ ಗೋಚರದ ಇರವೇ ಶಿವ ತಾನೇ ತಾನೆಂಬರಿವೆ ಶಿವ ಮಾನ ಗೋಚರದಿರವೆ ಶಿವ ಸ್ಥಾನ ಸ್ಥಾನಿ ವಿಭೇದವ ನಳುಪಿಹ ಸ್ವಾನಂದಾಮೃತ ಸಾರ ಶಿವ ಸ್ಥಾನ ಸ್ಥಾನಿ ವಿಭೇದವ ನಳುಪಿಹ ಸ್ವಾನಂದಾಮೃತ ಸಾರ ಶಿವ 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 ಪರಮಾತ್ಮ ಶಿವ ಆ ಶಾಂತ ಶಿವ ವಿಖ್ಯಾತ ಶಿವ ಧ್ವಾಂತಾತೀತಾದ್ವೈತ ಶಿವ ಶಾಂತ ಶಿವ ವಿಖ್ಯಾತ ಶಿವ ಧ್ವಾಂತಾತೀತಾದ್ವೈತ ಶಿವ ಭ್ರಾಂತಿ ಸಿದ್ಧ ಸಂಖ್ಯಾತ್ಮ ತುರ್ಯ ವೇದಾಂತ ವೇದ್ಯ ಶಂಕರನ ಶಿವ ಭ್ರಾಂತಿ ಸಿದ್ಧ ಸಂಖ್ಯಾತ್ಮ ತುರ್ಯ ವೇದಾಂತ ವೇದ್ಯ ಶಂಕರನ ಶಿವ 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 ಪರಮಾತ್ಮ ಶಿವ ಶಿವಾಧವ ನಿಖಿಲಾತ್ಮ ಶಿವ 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 ಪರಮಾತ್ಮ ಶಿವ ಆ